ಆದಿತ್ಯ ಲೋಕೇಶ್ ಯೂಟ್ಯೂಬ್ ಪ್ರೇಕ್ಷಕ ಮಹಾಶಯರಿಗೆ ಹೃದಯಪೂರ್ವಕ ನಮನಗಳು. ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಭಾವಿಸ್ತೇನೆ. ಕಾರಣ ಏನು ಅಂತಂದ್ರೆ, ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ನ ಸಂಸ್ಥಾಪಕರು. ನೋಡಿ, ಅವ್ರ ಬಗ್ಗೆ ನಾವು ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಬೇಕು. ಯಾತಕ್ಕೆ ತಿಳ್ಕೊಳ್ಬೇಕು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಬಹಳ ಜನ ಅಧಿಕ ರಕ್ತದೊತ್ತಡ, ಸಿಹಿ ಮೂತ್ರ ಕಾಯಿಲೆ, ಮಾನಸಿಕ ಒತ್ತಡ ಇಂಥ ಕಾಯಿಲೆಗಳಿಂದ ಹೃದಯಾಘಾತಕ್ಕೆ ಈಡಾಗ್ತಾ ಇದ್ದಾರೆ. ಹಾಗೆ ಈಡಾಗ್ತಾ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಗೆ ಯಾವಾಗ ಹೃದಯಾಘಾತ ಆಗಿದೆ, ನಮ್ಗೆ ಯಾವಾಗ ಮಾನಸಿಕ ಒತ್ತಡ ಆಗಿದೆ ಅಂತ ಅಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಗೊತ್ತೇ, ಸೀದಾ ವೈದ್ಯರ ಹತ್ರಕ್ಕೆ ಹೋಗ್ತಾರೆ. ಯಾರಿಗೂ ಬರದೇ ಇರ್ತಕ್ಕಂಥ ಕಾಯಿಲೆ ತಮಗೆ ಬಂದಿದೆ ಅಂತ ಅನ್ಕೋತಾರೆ. ಹಾಗೆಲ್ಲ ಏನೋ ಭಾವಿಸೋ ಅಗತ್ಯತೆ ಇಲ್ಲ. ಅದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಯಾರು ಅಂತಂದ್ರೆ ನಮ್ಮ ಆದಿತ್ಯ ಲೋಕೇಶ್ ಅವರೇನೆ. ಹಾಗಾಗಿ ಆದಿತ್ಯ ಲೋಕೇಶ್ ಅವರು ಈ ಹಿಂದೆ ಹೃದಯಾಘಾತದಿಂದ ಬಳಲಿರ್ತಕ್ಕಂಥವ್ರು, ಎಂಜಿಯೋಪ್ಲಾಸ್ಟ್ ಮಾಡಿರ್ತಕ್ಕಂಥವ್ರು, ಸ್ಟಂಟ್ ಹಾಕಿಸ್ಕೊಂಡಿರ್ತಕ್ಕಂಥವ್ರು, ಇದ್ರ ಜೊತೆನಲ್ಲಿ ಈ ಹೃದಯದ ಬಗ್ಗೆ ಪರಿಪೂರ್ಣವಾಗಿ ಮಾಹಿತಿ ಇರ್ತಕ್ಕಂಥವ್ರು. ಅವರ ಜೀವನದಲ್ಲಿ ಏನೊಂದು ನೈಜ ಘಟನೆಗಳಾಗಿದೆ, ಅವ್ರು ಬಂದಿರತಕ್ಕಂಥ ಹಿನ್ನೆಲೆ ಏನು, ಅವ್ರು ತಗೊಳ್ತಕ್ಕಂಥ ಆಹಾರದ ಕ್ರಮಗಳೇನು, ಹಾಗೂ ಇವತ್ತಿನ ದಿವಸ ಅವ್ರು ಅಷ್ಟೊಂದು ಲವಲವಿಕೆಯಿಂದ ಇರೋದಕ್ಕೆ ಕಾರಣಗಳೇನು ಅನ್ನೋದನ್ನ ಇವತ್ತಿನ ದಿವಸ ನಾವೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಹರಿ ಓಂ. ನಿಮ್ಮ ಮನೆಯಾದ ಯೋಗ ಪ್ರಕಾಶ್ ದಯಮಾಡಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹರಿ ಓಂ. ಆದಿತ್ಯ ಲೋಕೇಶ್ ಅವರಿಗೆ ನಮಸ್ಕಾರಗಳು. ನಮಸ್ಕಾರ ಸರ್. ಬಹಳ ಸಂತೋಷ ಸರ್ ಇವತ್ತಿನ ದಿವಸ ನೀವು ಬಂದಿರ್ತಕ್ಕಂಥದ್ದು. ಲೋಕೇಶ್ ಅವರೇ, ಹೇಳಿ ಸರ್. ನೀವ್ ಯಾವ ಊರವರು ಸರ್? ನೀವು ಸರ್ ಮೂಲತಃ ಮೈಸೂರದವ್ರು. ನಾವು ನನ್ನ ತಂದೆ ಊರು, ತಾಯಿ ಊರು ಎಲ್ಲ ಪೂರ್ತಿ ಮೈಸೂರೇ. ಹುಟ್ಟಾಗಿಂದ ಮೈಸೂರಲ್ಲೇ ವಾಸ ಮಾಡ್ತಾ ಇರೋದು ಸರ್. ತಾವ್ ಎಲ್ಲೆಲ್ಲಿ ಓದಿದ್ರಿ? ನಾನು ಮೊದಲು ದೊಡ್ಡ ಹೈಸ್ಕೂಲಲ್ಲಿ 1ನೇ ಕ್ಲಾಸಿಂದ 4ನೇ ಕ್ಲಾಸ್ ತನಕ ವ್ಯಾಸಂಗ ಮಾಡಿದೆ. ಆಮೇಲೆ 5ನೇ ಕ್ಲಾಸಿಂದ SLC ವರೆಗೆ ಬರ್ಮಯ್ಯ ಬಾಲಕರ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದೆ. ಆಮೇಲೆ ನಮ್ಮ ತಂದೆಗೆ 4 ಜನ ಮಕ್ಕಳು. ಅವರು ಮಿಡ್ಲ್ ಸ್ಕೂಲ್ ಟೀಚರ್ ಆಗಿದ್ರು. ಸಂಬಳ ಕಮ್ಮಿ, ಅವಾಗ ಜೀವನಕ್ಕೆ ತುಂಬ ತೊಂದರೆ ಇತ್ತು ಅವಾಗ. ಆಮೇಲೆ ನಾವು ಸುಮಾರು ಒಂದು 16 ವಯಸ್ಸಿಗೆ 17 ವಯಸ್ಸಿಗೆ ಬಂದಮೇಲೆ ನಮ್ಮ ತಂದೆ ಕಷ್ಟ ನೋಡ್ಬಿಟ್ಟು ನಾವೇ ಕೆಲಸಕ್ಕೆ ಸೇರ್ಕೊಂಡ್ರು. ದೇವರಾಜ ಮಾರ್ಕೆಟಲ್ಲಿ ತರಕಾರಿ ಕಲ್ಲಳ್ಳಿ ತಾವು ಕೆಲಸಕ್ಕೆ ಸೇರ್ಕೊಂಡ್ವು. ಆಮೇಲೆ ಒಂದು ವರ್ಷ ಮಾಡಾದ್ಮೇಲೆ 10th ಅವಧಿಯಲ್ಲಿ ಒಂದು ವರ್ಷ ಮಾಡಿದೆ, ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ನಾನು ಕೆಲಸ ಬಿಟ್ಬಿಟ್ಟು SLC ಫೇಲ್ ಆಗಿತ್ತು, ಕಂಪ್ಲೀಟ್ ಮಾಡ್ಕೊಂಡು. ಆಮೇಲೆ ನಮ್ಮ ತಂದೆ ಬನ್ಮಾಸ್ ಹೈಸ್ಕೂಲ್ ವರ್ಕ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಅವರ ಇನ್ಫ್ಲೂಯೆನ್ಸ್ ಮೇಲೆ ನಮಗೆ ಬನ್ಮಾಸ್ ಬಾಯ್ಸ್ ಹೈಸ್ಕೂಲಲ್ಲಿ ಪ್ರಯೋಗಶಾಲೆ ಸಹಾಯಕನಾಗಿ ಕೆಲಸ ಸಿಕ್ತು. ಅಲ್ಲಿಂದ ಸುಮಾರು 1977ರಿಂದ 2015ವರೆಗೂ ಪ್ರಯೋಗಶಾಲೆ ಸಹಾಯಕನಾಗಿ ಕೆಲಸ ಮಾಡ್ಕೊಂಡೆ. 1977ರಲ್ಲಿ ಕೆಲಸಕ್ಕೆ ಸೇರ್ಕೊಂಡಾಗ ಬರೀ ಹೆಲ್ಸಿ ಆಗಿತ್ತು. ಆಮೇಲೆ ನನಗೆ ಓದಬೇಕು ಅಂತ ತುಂಬ ಆಸಕ್ತಿ ಇತ್ತು, ತುಂಬ ವಿದ್ಯೆಯ ದಾಹ ತುಂಬ ಇತ್ತು. ಆದ ಕಾರಣದಿಂದವಾಗಿ ಓದಬೇಕು ಅಂತ ಹೇಳಿದ್ಮೇಲೆ 77ಕ್ಕೆ ಕೆಲಸ ಸೇರ್ಕೊಂಡು 78ಕ್ಕೆ ನಾನು ಯಾಕೆ ವಿದ್ಯಾಭ್ಯಾಸ ಮುಂದುವರ್ಸ್ಬಾರ್ದು ಅಂದ್ಬಿಟ್ಟು ನಾನು ಯೋಚನೆ ಮಾಡಿದಾಗ ಮರಿಮಲ್ಲಪ್ಪ ಈವ್ನಿಂಗ್ ಕಾಲದಲ್ಲಿ ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಇದೆ ಅಂತ ಗೊತ್ತಾಯಿತು. ಆವಾಗ ನಮ್ಮ ತಂದೆಗೆ ಹೇಳ್ಬಿಟ್ಟು ನಮ್ಮ HL ಕಂಟೇನವರು ಅವರು ನನಗೆ ಸಹಾಯ ಮಾಡಿದ್ರು. 100 ರೂಪಾಯಿ ಫೀಸ್ ಕೊಟ್ಟರು. ಅವರು ಇಸ್ಕೊಂಡು ಹೋಗ್ಬಿಟ್ಟು ಫೀಸ್ ಕಟ್ಬಿಟ್ಟಿದ್ದೀನಿ. ಫಸ್ಟ್ ಇಯರ್ PUCಗೆ ನಾನು ಜಾಯ್ನ್ ಆದೆ. ಆಮೇಲೆ ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಒಂದೊಂದು ಥರ ಪಾಸ್ ಮಾಡ್ಕೊಂಡೆ. ಪಾಸ್ ಮಾಡ್ಕೊಂಡ್ಮೇಲೆ ಡಿಗ್ರಿ ಮಾಡ್ಬೇಕಾಯ್ತು. ಡಿಗ್ರಿ ಮಾಡ್ಬೇಕಂತ ನೋಡಿದಾಗ ಮಹಾರಾಜ ಕಾಲೇಜ್ ಬಿಲ್ಡಿಂಗಲ್ಲಿ ಯೂನಿವರ್ಸಿಟಿ ಕಾಲೇಜಲ್ಲಿ ನಡೀತಾ ಇದೆ ಅಂತ ಗೊತ್ತಾಯಿತು. ಆಮೇಲೆ ಡಿಗ್ರಿದಲ್ಲಿ 3-4 ಥರ ಕಾಂಬಿನೇಷನ್ ಇತ್ತು. ನಾನು HEGP ತಗೊಂಡು ಡಿಗ್ರಿ ಕಾಲೇಜ್ಗೆ ಸೇರ್ಕೊಂಡು 3 ವರ್ಷ ಕಷ್ಟಪಟ್ಟು ಓದಿ, ರಾತ್ರಿ ಹೊತ್ತರ ಕೂತ್ಕೊಂಡು ಓದಿ 3 ವರ್ಷದಲ್ಲಿ ಡಿಗ್ರಿ ಮಾಡ್ಕೊಂಡೆ. 5 ವರ್ಷದಲ್ಲಿ 2 ವರ್ಷ PUC, 3 ವರ್ಷ ಡಿಗ್ರಿ ಮಾಡ್ಕೊಂಡು ಪಾಸ್ ಆದೆ. ಆಮೇಲೆ ಪಥ ಪ್ರಕಾರ ಆಮೇಲೆ ಮತ್ತೆ MA ಕರೆಸ್ಪಾಂಡೆನ್ಸ್ ಕೋರ್ಸಲ್ಲಿ MA ಮಾಡ್ಕೊಂಡು ಅದೇ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ಬಹಳ ಸಂತೋಷ. ಅಂದ್ರೆ ನೀವೇನ್ ಹೇಳ್ತೀರಾ ಅಂತಂದ್ರೆ, ಬಹಳ ಒಂದು ಬಡತನದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು. ಪ್ರಾಥಮಿಕ ಹಂತದಿಂದ ಹಿಡಿದು ಸ್ನಾತಕೋತ್ತರ ಪದವಿವರೆಗೂ ನೀವು ಮೈಸೂರಲ್ಲೇನೆ ಓದಿದವರು. ನೀವು ಓದ್ತಾ ಕೆಲಸನೂ ಮಾಡ್ತಾ ಇದ್ರಿ ಅಲ್ವಾ? ಕಲಿಕೆ ಮತ್ತು ಗಳಿಕೆ ಮತ್ತು ಶಾಲೆಯಲ್ಲಿ ಕೆಲಸ ಗಳಿಕೆ ಮಾಡ್ತಾ ಇದ್ದೆ. ಈವ್ನಿಂಗ್ ಕಾಲೇಜ್ 6 ಗಂಟೆಯಿಂದ 9 ಗಂಟೆವರೆಗೆ ಈವ್ನಿಂಗ್ ಕಾಲೇಜ್ ಇತ್ತು. ಅಲ್ಲಿ ಹೋಗ್ಬಿಟ್ಟು ನಾನು ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ ಅಲ್ಲಿ. ಈ ವಿದ್ಯಾಭ್ಯಾಸ ಮಾಡಿದ್ರೆ, ಆಮೇಲಿಂದ ಚೆನ್ನಾಗಿ ಓದಿದ್ರೆ,
ಹೋದ ನಂತರ ನೀವೇನಾದ್ರು ಸ್ವಂತ ಮನೆ ಮಠ ಈ ತರದ ಏನಾದ್ರು ಇಟ್ಕೊಂಡಿದ್ರ ಹೇಗೆ? ಅವಾಗ ನಮ್ಗೆ ತುಂಬಾ ತೊಂದರೆ ಇತ್ತು. ನಾವು ಬಾಡಿಗೆ ಮನೆ ಇದ್ವು. ಅವಾಗ ಓನರ್ ಏನ್ ಮಾಡಿದ್ರು, ಕೋರ್ಟಿಂದ ಆರ್ಡರ್ ತಂದ್ಬಿಟ್ಟು ಮನೆ ಖಾಲಿ ಮಾಡ್ಬಿಟ್ರು. ಆಮೇಲೆ ನಮ್ಮ ಅಜ್ಜಿ ಮನೆ ತುಂಬಾ ಚಿಕ್ಕದು, ಅಲ್ಲಿ ಎಲ್ಲ 12-13 ಜನ ಇದ್ವಿ. ಅಲ್ಲಿ ಬಹಳ ಕಷ್ಟ ಪಟ್ಕೊಂಡಿದ್ವು. ಒಂದು 10 ವರ್ಷ ಬಹಳ ಕಷ್ಟಪಟ್ವಿ, ತುಂಬಾ ಕಷ್ಟಪಟ್ವಿ. ಯಾರು ಪಡೆದಿರತಕ್ಕಂಥ ಕಷ್ಟ ಪಟ್ಬಿಟ್ರು 10 ವರ್ಷ. ಯಾವಾಗಿಂದ 1978ರಿಂದ 90ವರೆಗೆ ಭಾರಿ ಕಷ್ಟಪಟ್ಬಿಟ್ರು. ಮನೆ ಚಿಕ್ತು, ವಾಸಕ್ಕೆ ಸರಿಯಾಗಿ ಮಲ್ಕೊಳಕ್ಕೆ ಸರಿಯಾಗಿ ಜಾಗ ಇರಲಿಲ್ಲ. ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಕ್ಕಟ್ಟಾಗಿತ್ತು, ತುಂಬಾ ತೊಂದರೆ ಇತ್ತು. ಆಮೇಲೆ 1990ರಿಂದ ನಮ್ದು ತಂದೆದೊಂದು ಮನೆ ಇತ್ತು. ಅದು ಯಾರಿಗೋ ಬೋಕೆ ಮಾಡಿದ್ರೆ 30,000 ರೂಪಾಯಿಗೆ. ಅದನ್ನ ಬರ್ಮೇತ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಅಲ್ಲಿ ಲೋನ್ ತಗೊಂಡು 9,000 ಲೋನ್ ತಗೊಂಡು ಬೋಗ್ಯನ್ನ ಕ್ಲಿಯರ್ ಮಾಡಿಸ್ಕೊಂಡು ಅಲ್ಲಿ ವಾಸಕ್ಕೆ ಬಂದ್ವು 1990ರಿಂದ. ಆಮೇಲೆ ಇಮಿಡಿಯೇಟ್ ಆಗಿ ನಮಗೆ 1990 ಮದುವೆ ಆಯಿತು. 1990 ಮೇ 3ನೇ ತಾರೀಕು ಮದುವೆ ಆಯಿತು ನನಗೆ. ಅವಾಗಿಂದ ನಮ್ಮ ಕಷ್ಟಗಳ ಪರಿಹಾರ ಆಗಿ ಅಲ್ಲಿಂದ ಮುಂದೆ ಒಳ್ಳೆ ಕಾಲ ಬಂತು. ಈ ಕಷ್ಟ ಏನಕ್ಕೆ ಬಂತು ಅಂದ್ರೆ, ನಮ್ಮ ತಂದೆಗೆ ಶನಿ ಕಾಟ ಇತ್ತು. ಶನಿ ಕಾಟದಿಂದ ಅವರು ಮನೆ ಹಳೆ ಬಾಡಿಗೆ ಮನೆ ಓನರು ಖಾಲಿ ಮಾಡ್ಬೇಕಾರೆ ಒಳ್ಳೆ ಎಮ್ಮಗಂಟು ಕಾಲದಲ್ಲಿ ಮನೆ ಖಾಲಿ ಮಾಡಿಸ್ಬಿಟ್ರು ನಮಗೆ. ಆ ಕಾಲದಲ್ಲಿ ಒಳ್ಳೆ ಟೈಮಲ್ಲಿ ಮನೆ ಖಾಲಿ ಮಾಡಿಸ್ತಿದ್ರಿಂದ ನಮಗೆ ಇಲ್ಲೇ ದೋಷಗಳು ಬಂದ್ಬಿಟ್ಟು ನಮಗೆ ಶನಿ ಕಾಟ ಬೇರೆ ಬಂದ್ಬಿಟ್ಟು ನಮ್ಮ ತಂದೆಗೆ 10 ವರ್ಷಗಳ ಕಾಲ ಬಹಳ ಕಷ್ಟಪಟ್ಟರು. ಆಮೇಲೆ 1990 ನಮಗೆ ಸೊಸೈಟಿಯಲ್ಲಿ ಲೋನ್ ತಗೊಂಡು ಮನೆ ಬಗ್ಗೆ ಖಾಲಿ ಮಾಡ್ಕೊಂಡ್ಮೇಲೆ ಅಲ್ಲಿಂದ ಮುಂದಕ್ಕೆ ನಮ್ಗೆ ಒಳ್ಳೆ ಆಯ್ತು. ಒಂದು ಮನೆಗೆ ಹೋಗಿ 3-4 ತಿಂಗಳಿಗೆ ನನಗೆ ಮದುವೆ ಸೆಟ್ ಆಯ್ತು. ಮದುವೆ ಮಾಡ್ಕೊಂಡು ನಮ್ಮ ಮೈಸೂರಿನಲ್ಲಿ ಕೆಸರಿನಲ್ಲಿ ಇರ್ತಕ್ಕಂಥ ತೋಪಣ್ಣವರ ಮಗ ಮತ್ತು ಅವರ ಸೊಸೆ ಆಗಿರ್ತಕ್ಕಂಥ ಪಪ್ಪಮ್ಮ ಮತ್ತು ಅವರ ತಂದೆಯವ್ರ ಯಜಮಾನ್ರಿಂದ ಒಂದು ಹೆಣ್ಮಗು ಇತ್ತು. ಅವ್ರ ಮದುವೆ ಮಾಡ್ಕೊಂಡು ಆರಾಮಾಗಿದ್ದೀನಿ ಸರಿ. ಒಂದು ಮಗು ಇದೆ, ಹೆಣ್ಮಗು ಇದೆ. ಒಂದು ಹೆಣ್ಮಗುನ ಓದಿಸ್ಕೊಂಡು ಆರಾಮಾಗಿದ್ದೀನಿ ಸರ್. ಈಗ ಏನು ತೊಂದರೆ ಇಲ್ಲ. ಈಗ ಮಗು ದೊಡ್ಡವರಾದ್ಮೇಲೆ ಓದಿಸಿ ಅವ್ರಿಗೆ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ ಪಾಲಿಟೆಕ್ನಿಕ್ ಮಾಡ್ತಾ ಇದ್ಮೇಲೆ ಆಮೇಲೆ ಅವ್ರಿಗೆ ಒಳ್ಳೆ ಗಂಡು ಬಂದ್ಬಿಡ್ತು. ಅವ್ರಿಗೆ ಮುಂದಕ್ಕೆ ಓದಿಸ್ಬೇಕು ಅಂತ ಇದ್ದು, ಒಳ್ಳೆ ಗಂಡು ಬೇರೆ ಬಂದ್ಬಿಡ್ತು. ಆದ ಕಾರಣದಿಂದ 19 ವರ್ಷಕ್ಕೆ ನನ್ನ ಮಗಳಿಗೆ ಮದುವೆ ಮಾಡ್ಬಿಟ್ಟು 19 ವರ್ಷಕ್ಕೆ ಮದುವೆ ಆದ್ಮೇಲೆ ಹಿಂದೆನೆ 2 ವರ್ಷಕ್ಕೆ 2 ಗಂಡು ಮಕ್ಕಳು, 2 ಹೆಣ್ಣು, ಒಂದು ಗಂಡು ಒಂದು ಹೆಣ್ಣು ಮಗಳು ಆಗೋಯ್ತು. ನಮ್ಮ ಮಳಿಯನ್ನು ಬೆಂಗಳೂರು ಕೆಲಸ ಮಾಡ್ತಾರೆ, ಮೈಸೂರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮೈಸೂರಿಗೆ ಹೋಗ್ಬಿಟ್ರು. ನಮ್ಮ ಹಳ್ಳಿಯವರು ಮನೆ ಇದ್ದಾರೆ, ನಮ್ಮ ಮಕ್ಳು ಮನೆ ಇದ್ದಾರೆ. ನಾನು ನಿಮ್ಮ ಹೆಂಗಸು 2 ಮೊಮ್ಮಕ್ಕಳು ಒಟ್ಟಿಗೆ 6 ಜನ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ತನಕ ಆಗಿದೆ ಪರಿಸ್ಥಿತಿ. ಆಮೇಲೆ ಈ ಮದುವೆ ಮಾಡೋಕ್ಕಿಂತ ಮುಂಚೆ ಹಲವಾರು ಆರೋಗ್ಯ ತೊಂದರೆ ಆಯಿತು. ಅದನ್ನ ಪ್ರಶ್ನೆ ಕೇಳ್ತಾರೆ ಯೋಗ ಪ್ರಕಾಶ್ ಅವರು, ಅದ್ರ ಪ್ರಕಾರ ಉತ್ತರ ಹೇಳ್ತೀನಿ ಸರ್. ನಮ್ಮ ಆದಿತ್ಯ ಲೋಕೇಶ್ ಅವ್ರದ್ದು ಜೀವನದಲ್ಲಿ ಒಂದು ಸಂತೃಪ್ತ ಜೀವನವನ್ನು ಮಾಡಿದ್ದಾರೆ. ಆದ್ರೆ ಅವ್ರು ಹೀಗೆ ಓದ್ಬೇಕಾದ್ರೆ, ಕೆಲಸಕ್ಕೆ ಸೇರ್ಬೇಕಾದ್ರೆ, ಮನೆ ಮಟ್ಟಗಳನ್ನ ಮಾಡ್ಬೇಕಾದ್ರೆ ಅನೇಕ ಸಂಕಷ್ಟಗಳನ್ನ ಅನುಭವಿಸಿದ್ದೀನಿ ಅಂತಾನೂ ಸಹ ಹೇಳಿದ್ರು. ಮನೆ ಖಾಲಿ ಮಾಡಿಸಿದ್ರು, ಓದೋ ಸಮಯದಲ್ಲೂ ಸಾಕಷ್ಟು ತೊಂದರೆಗಳಾಯ್ತು. ಗಳಿಕೆ ಮಾಡ್ಕೊಂಡು, ವಿದ್ಯಾಭ್ಯಾಸವನ್ನು ಮಾಡ್ಕೊಂಡು ಉತ್ತಮ ನಾಗರಿಕರಾಗಿ ಇವತ್ತು ಹಿರಿಯ ನಾಗರಿಕರಾಗಿದ್ದಾರೆ. ಆದ್ರೆ ಅವರು ಮೊನ್ನೆ ಮಾತಾಡ್ತಾ ಒಂದ್ ಮಾತನ್ನ ಹೇಳಿದ್ರು, ಸರ್ ನನಗೆ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ನಾನು ಸ್ಟೆಂಟ್ ಹಾಕಿಸ್ಕೊಂಡು 14-15 ವರ್ಷ ಆಗಿದೆ, ಎಂಜಿಯೋಪ್ಲಾಸ್ಟಿ ಸಹ ನಾನು ಮಾಡಿಸ್ಕೊಂಡಿದ್ದೀನಿ, ಆದ್ರೂ ನಾನು ಲವಲವಿಕೆ ಆಗಿದ್ದೀನಿ ಸರ್ ಅಂತ ಅಂದ್ರು. ನನಗೆ ಪರಮಾಶ್ಚರ್ಯ ಆಯ್ತು. ಯಾತಕ್ಕೆ ಅಂದ್ರೆ ಇವರೊಬ್ರು ಸೀನಿಯರ್ ಸಿಟಿಸನ್ ಆಗಿದ್ಕೊಂಡು ಇವರು ಹೃದಯದ ಬಗ್ಗೆ ಏನಿದೆ, ಹೃದಯಾಘಾತ ಅಂತಕ್ಕಂಥದ್ದೇನಿದೆ ಅದೆಲ್ಲದನ್ನು ಅನುಭವಿಸ್ಬಿಟ್ಟು ಇವತ್ತು ಲವಲವಿಕೆ ಆಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಇವರ ಆರೋಗ್ಯದ ಗುಟ್ಟನ್ನ ಕೇಳಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ನಾವು ಈ ಎಪಿಸೋಡ್ ಅನ್ನ ಮಾಡ್ತಾ ಇದೀವಿ. ಬಹುಶಃ ಇವರಿಗೆ ಒಂದು ಟೈಟಲ್ ಅನ್ನ ಸಹ ಕೊಟ್ಟಿದ್ದೇನೆ, ಹೃದಯ ಗೆದ್ದ ಮೇಷ್ಟ್ರು ಅಂತ. ಅಂದ್ರೆ ಮೇಷ್ಟ್ರು ವಿದ್ಯಾರ್ಥಿಗಳು ಇರ್ತಾರಲ್ಲ, ವಿದ್ಯಾರ್ಥಿಗಳಿಗೆ ಸರಿಯಾಗಿರ್ತಕ್ಕಂಥ ಮಾರ್ಗಕ್ಕೆ ತಗೊಂಡು ಹೋಗ್ತಾರೆ. ಹಾಗೇನೆ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ರು ಸಹ ಆ ಹೃದಯವನ್ನ ಸಮರ್ಪಕವಾಗಿ ಕೆಲಸ ನಿರ್ವಹಿಸೋ ತರಾನು ಮಾಡ್ಕೊಂಡು ಇವರು ಲವಲವಿಕೆಯಿಂದ ಇರೋದ್ರ ಜೊತೆನಲ್ಲಿ ಇವತ್ತಿನ ದಿವಸನೂ ಕಾಯಕ ಯೋಗಿಯಾಗಿ ಇವರು ದುಡಿತಾ ಇದ್ದಾರೆ. ಇವರ ಹುಮ್ಮಸ್ಸು ಯಾರ್ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಯಾರ್ಯಾರು ಸ್ಟೆಂಟ್ಗಳು ಹಾಕಿಸ್ಕೊಂಡಿದ್ದಾರೆ, ಯಾರ್ಯಾರು ಎಂಜಿಯೋಪ್ಲಾಸ್ಟ್ ಮಾಡಿಸ್ಕೊಂಡಿದ್ದಾರೆ, ಎಂಜಿಯೋಗ್ರಾಮ್ಗಳನ್ನ ಮಾಡಿಸ್ಕೊಂಡಿದ್ದಾರೆ, ಮಾತ್ರೆಗಳನ್ನ ನುಂಗ್ತಾ ಇದ್ದಾರೆ, ಅಂತವ್ರಿಗೆ ಒಂದು ಮಾರ್ಗದರ್ಶನ ಆಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಆದಿತ್ಯ ಲೋಕೇಶ್ ಹೃದಯ ಪ್ರೇಕ್ಷಕ ವರ್ಗಕ್ಕೆ ಇವತ್ತಿನ ದಿವಸ ನಾನು ಈ ಸಂದರ್ಶನವನ್ನ ಮಾಡ್ತಾ ಇದ್ದೀನಿ. ಆದಿತ್ಯ ಲೋಕೇಶ್ ಅವ್ರಿಗೆ ಹೇಳಿ ಸರ್. ನಿಮ್ಗೆ BP ಶುಗರ್ ಏನಾದ್ರು ಇತ್ತಾ? ನಿಮ್ಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಯ್ತು? ಹಾರ್ಟ್ ಅಟ್ಯಾಕ್ ಆದ್ಮೇಲೆ ನೀವ್ ಅದನ್ನ ಹೇಗೆ ತಗೊಂಡ್ರಿ? ಆಮೇಲೆ ಯಾವ ವೈದ್ಯರುಗಳ ಹತ್ರಕ್ಕೆ ಹೋದ್ರಿ? ಅವ್ರೇನ್ ಟ್ಯಾಬ್ಲೆಟ್ಗಳನ್ನ ಕೊಟ್ರು? ಇದ್ರ ಬಗ್ಗೆ ತಾವು ವಿವರಣೆ ಕೊಡ್ಬೋದಾ? ಖಂಡಿತ. ಈಗ ನನ್ನ ಮಾತು ನನ್ನ ಜೀವನನೇ ಕೆಲವರಿಗೆ ಮಾರ್ಗದರ್ಶನ ಆಗತ್ತೆ. ನನ್ನ ಹೃದಯದ ಕಾಯಿಲೆ
ಕಾಯಿಲೆ ರೋಗಿಯಾಗಿರೋದ್ರಿಂದ ನನ್ನ ಅನುಭವ ಏನೋ ಬೇರೆಯವ್ರಿಗೆ ಒಂದು ಮಾರ್ಗದರ್ಶನ ಆಗುತ್ತೆ. ಖಂಡಿತವಾಗಿ ನೀವು ಕೇಳಿಪಟ್ಟು ತುಂಬಾ ಒಳ್ಳೇದಾಗಿದೆ. ಅದಕ್ಕೋಸ್ಕರವಾಗಿ ತಮಗೆ ಸೂಕ್ತವಾಗಿರುತ್ತ ಮಾಹಿತಿ ಕೊಡ್ತೀನಿ. ಸುಮಾರು 2015ರಲ್ಲಿ ನಾನು ನಮ್ಮ ಶೆಡ್ಗ ಅವ್ರದ್ದು ಮದುವೆ ಇತ್ತು ಬೆಂಗಳೂರಲ್ಲಿ. ಶೆಡ್ಗ ಅಂದ್ರೆ ನಮ್ಮ ಚಿಕ್ಕ ಮಾವನ ಅಳಿಯ ಅವ್ರ ಮಗಳದ್ದು ಮದುವೆ ಇತ್ತು. ಹೋಗ್ಬೇಕು ಅಂದ್ಬಿಟ್ಟು ಎಲ್ಲ ತಯಾರಿ ಮಾಡ್ಕೊಂಡಿದ್ವು. ಅವಾಗ ನಮ್ಮ ಮಗಳದ್ದು ಒಂದು ಸೀರೆದೊಂದು ಫಾಲ್ಸ್ ಹಾಕಬೇಕಾಗಿತ್ತು. ನಮ್ಮನೇಲಿ ಟೈಲರಿಂಗ್ ಮಿಷಿನ್ ಇಟ್ಕೊಂಡಿದ್ವಿ ನಾವು ಸಣ್ಣ ಪುಟ್ಟ ಕೆಲಸ ನಾವು ಮಾಡ್ಕೊತೀವಿ ಅದನ್ನ. ಅದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಾನು ರಿಪೇರಿಗೆ ಕೊಟ್ಟಿದ್ದೆ ನಾನು. ಆಮೇಲೆ ಮಿಷಿನ್ ಇಸ್ಕೊಂಬರ್ಬೇಕಾಯ್ತು. ನಾಳೆ ಮದುವೆಗೆ ಹೋಗ್ಬೇಕಾಯ್ತು. ಫಾಲ್ಸ್ ಎಲ್ಲ ಹಾಕೊಡ್ಬೇಕಾಗಿತ್ತು. ಅದಕ್ಕೋಸ್ಕರ ಮಿಷಿನ್ ಇಸ್ಕೊಂಬರಕ್ಕೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಮಿಷಿನ್ ಇಸ್ಕೊಂಬರಕ್ಕೆ ಹೋದೆ. ನಮ್ಮ ಮಗಳು ಕರೆದೆ. ಮಗಳು ಬ್ಯುಸಿ ಆಗಿತ್ತು, ಬರೋಕ್ಕಾಗಲ್ಲ ಅಂತ ಹೇಳಿಕ್ಕೆ ನಾನು ಒಬ್ಬನೇ ಹೋಗ್ಬಿಟ್ಟು ಆ ಟೈಲರಿಂಗ್ ಮಿಷಿನ ಹೆಗಲ ಮೇಲೆ ಹೊತ್ಕೊಂಡು ಬಂದೆ. ಅದು ಏನಿಲ್ಲ, ಮನೆ ಒಂದು 2 ನಿಮಿಷ ವಾಕು, ಡಿಸ್ಟೆನ್ಸ್ ಇದ್ದು ನಡ್ಕೊಂಡ್ ಬಂದೆ. ಹೆಗಲ ಮೇಲೆ ಹೊತ್ಕೊಂಡು ಬಂದು ಸುಮಾರು ಒಂದು 10 kg ಮೇಲೆ 15-20 kg ಇತ್ತದು ಮಿಷಿನು. ಹೆಗಲ ಹೊತ್ಕೊಂಡು ಬಂದು ಆಮೇಲೆ ಎಲ್ಲ ಸ್ಟ್ಯಾಂಡ್ಗೆಲ್ಲ ಫಿಕ್ಸ್ ಮಾಡಿ ಟೈಲರಿಂಗ್ ಎಲ್ಲ ಮಾಡ್ತಾ ಕುಂತೀನಿ, ಫಾಲ್ಸ್ ಎಲ್ಲ ಹಾಕ್ತಾ ಕುಂತೀನಿ. ಆಗ ನಿಧಾನಕ್ಕೆ ನನಗೆ ಎದೆ ನೋವು ಶುರು ಆಗೋಯ್ತು ನನಗೆ. ಆಮೇಲೆ ಎದೆ ನೋವು ಬರ್ತಾ ಜಾಸ್ತಿ ಆಗೋಯ್ತು, ತೀರಾ ಜಾಸ್ತಿ ಆಗೋಯ್ತು. ಕೂತ್ಕೊಂಡು ಟೈಲರಿಂಗ್ ಮಾಡೋಕ್ಕೆ ಆಯ್ತಾ ಇಲ್ಲ, ತುಂಬ ಸುಸ್ತಾಗ್ತೈತೆ. ಒಂದು ಎದೆನೂ ಬೇರೆ ನೋಯ್ತೈತೆ. ಎದೆನೂ ಬರ್ತಾ ಜಾಸ್ತಿ ಆಗೋಯ್ತು. ಆಮೇಲೆ ತೀರಾ ಜಾಸ್ತಿ ಆಗೋಯ್ತು. ಆಮೇಲೆ ಯಾಕೆ ಎದೆ ನೋಯ್ತಾ ಇದ್ದಿಲ್ಲ ಅಂತ ರೆಸ್ಟ್ ತಗೊಂಬಿಟ್ಟು ಒಂದು ಕೆಲಸ ಮಾಡೋಣ ಅಂದ್ಬಿಟ್ಟು ನಾನು ಬಂದು ಮಲ್ಕೊಂಡೆ. ಮಾಡಿ ಮೇಲೆ ಮಲ್ಕೊಂಡಾಗ ವಿಪರೀತ ಎಡಗೈ ನೋವು ಶುರು ಆಗೋಯ್ತು. ಎಡಗೈ ಇಲ್ಲಿಂದ ಪೂರ್ತಿ ಎಡಗೈ ನೋವು ಶುರು ಆಗೋಯ್ತು. ಸಿವಿಯರ್ ಆಗಿ ಎದೆ ನೋವು ಶುರು ಆಗೋಯ್ತು. ಯಾರು ಒಬ್ರು ಕಟಿಂಗ್ ಪ್ಲೇಯರ್ ತಗೊಂಡು ಹೃದಯದ ನಾಳ ಕೀಳ್ತಾ ಇದ್ದಾರೋ ಅಷ್ಟು ಮಟ್ಟಿಗೆ ಜೋರಾಗಿ ಪೇನ್ ಬರೋದು ಶುರು ಆಗೋಯ್ತು ನನಗೆ. ಆಮೇಲೆ ಏನ್ ಮಾಡ್ದಪ್ಪ, ಈ ತರ ಯಾವಾಗ್ಲೂ ಪೇನ್ ಬಂದಿಲ್ಲಲ್ಲ, ನನಗೆ ಏನ್ ಮಾಡ್ದಮ್ಮ ಅಂದ್ಬಿಟ್ಟು ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಮನೆ ದೇವರು. ಆಗ ನಾನು ಏನು ಕಷ್ಟ ಇಷ್ಟ ಬಂದಾಗ ಮನೆ ದೇವ್ರದ್ದು ಮಂತ್ರ ಹೇಳ್ಕೊಂಡು ನಾನು ಕಷ್ಟ ಪರಿಹಾರ ಮಾಡ್ಕೋತೀನಿ. ಅವಾಗ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹ ಭೀಷಣಂ ಭದ್ರ ಮೃತ್ಯುರ್ಮೃತ್ಯು ಅಂತ ಮಂತ್ರನ 108 ಸರಿ ಜಪ ಮಾಡ್ತಾ ಇದ್ದೆ. ಮಲಗಿ ಜಪ ಮಾಡ್ಕೊಡ್ತಾ ಇದ್ದೆ. ಅವಾಗ ಸ್ವಲ್ಪ ಒಂದು ಅರ್ಧ ಗಂಟೆ ಹೋದ್ಮೇಲೆ ನನಗೆ ಎದೆ ನೋವು ಕಮ್ಮಿ ಆಯ್ತು ನನಗೆ. ಆಮೇಲೆ ಬಂದು ಮತ್ತೆ ಟೈಲರಿಂಗ್ ಕೆಲಸ ಮಾಡ್ಬಿಟ್ಟು ಎಲ್ಲ ಮಾಡಿಕೊಟ್ಟೆ. ಆಮೇಲೆ ನೈಟ್ ಟೈಮ್ ಏನು ಕೆಲಸ ಇತ್ತು, ಅಲ್ಲಿ ಪರ್ಚೇಸಿಂಗ್ ಎಲ್ಲ ಇತ್ತು. ಮಗಳು ಕರ್ಕೊಂಡೋಗಿ ಸ್ಕೂಟರ್ ಕರ್ಕೊಂಡೋಗಿ ಪರ್ಚೇಸಿಂಗ್ ಎಲ್ಲ ಮಾಡ್ಕೊಂಬಂದು ಬಟ್ಟೆ ಗಿಟ್ಟೆ ಎಲ್ಲ ರೆಡಿ ಮಾಡ್ಕೊಂಡು ಮದ್ವೆಗೆ ಹೋಗಿ ರೆಡಿಯಾಗಿ ಮಲ್ಕೊಂಡ್ವು. ಸುಮಾರು ರಾತ್ರಿ 9 ಗಂಟೆಗೆ ಮಲಗಿಲ್ಲ. ತಿರ್ಗಾ ನನಗೆ ಎದೇನೋ ಶುರು ಆಗುತ್ತೆ ನನಗೆ. ಅದರ ಸೇಮ್ ಇದು ಯಾರೋ ಕಟ್ಟಿಂಗ್ ಪ್ಲೇಟ್ ತಗೊಂಡು ಹೃದಯದ ನಾಳವನ್ನು ಕೀಳ್ತಾ ಇದ್ದರು ನನಗೆ ನೋವು ಶುರು ಆಗುತ್ತೆ ನನಗೆ. ಆ ಯಥಾ ಪ್ರಕಾರ ನಾನು ದೇವ್ರ ಧ್ಯಾನ ಮಾಡ್ತಾ ಮಲಗಿದ್ದೆ. ಏನ್ ಮಾಡ್ದು, ಯಾರು ಈ ಟೈಮ್ನಲ್ಲಿ ಏನ್ ಮಾಡ್ದು, ಯಾವ ಡಾಕ್ಟರ್ ತಗೋಬೇಕು. ಆಗ ಆರ್ಟ್ ಸಂಬಂಧಪಟ್ಟಂಗೆ ಇಲ್ಲಿ ಆಕಾಶವಾಣಿ ಪಕ್ಕ ಒಂದೇ ಒಂದು ಆಸ್ಪತ್ರೆ ಇತ್ತು, ತುಂಬಾ ಕಾಸ್ಟ್ಲಿ ಆಸ್ಪತ್ರೆ ಇತ್ತು. ಏನ್ ಮಾಡ್ದಪ್ಪ ಅಂದಾಗ ಅದೇ ಒಂದು ಅರ್ಧ ಗಂಟೆ ದೇವ್ರ ಧ್ಯಾನ ಮಾಡ್ತಾ ಇದ್ದೆ. ಲಕ್ಷ್ಮೀ ಧ್ಯಾನ ಮಾಡಿದ್ರೆ ನೋವು ಕಮ್ಮಿ ಆಯ್ತು. ಸರಿ, ನೋವು ಕಮ್ಮಿ ಆಯ್ತಲ್ಲ ಅಂದ್ಬಿಟ್ಟು ಮಲ್ಕೊಂಡು ರಾತ್ರಿ 1 ಗಂಟೆಗೆ ಮತ್ತೆ ಸಿವಿಯರ್ ಆಗಿ ಪೈನ್ ಶುರು ಆಗೋಯ್ತು ನನಗೆ. 2 ಸರಿ 3 ಸರಿ ಪೈನ್ ಬಂದ್ಬಿಡ್ತಲ್ಲ, ಏನ್ ಮಾಡೋದು. ಡಾಕ್ಟರ್ ಇದಕ್ಕೆ ಆಸ್ಪತ್ರೆ ಆಕಾಶವಾಣಿ ಪಕ್ಕ ಒಂದು ಆಸ್ಪತ್ರೆ ಇತ್ತು, ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಈಚೆ ಕಡೆಗೆ ಬಂದಂದ್ರೆ ಒಂದು ಆಟನೂ ಸಿಕ್ಲಿಲ್ಲ. ಎಲ್ಲ ಹುಡುಕಿದ್ರು, ಆಟೋ ಸಿಕ್ಕಿಲ್ಲ. ಸ್ವಲ್ಪ ನೋವು ಕಮ್ಮಿ ಆಯ್ತು. ನೋವು ಕಮ್ಮಿ ಆಗಿದ್ದೆಲ್ಲ ಬೆಳಿಗ್ಗೆ ಹೋಗೋಣ ಅಂದ್ಬಿಟ್ಟಿದ್ದೇನೆ, ಮಲ್ಕೊಂಡ್ಬಿಟ್ಟು ಆಯ್ತು ಅಂದ್ಬಿಟ್ಟು ಎಲ್ಲ ಬೆಳಿಗ್ಗೆ ಎದ್ದು ಮದುವೆಗೆ ಹೋಗೋಕ್ಕೆಲ್ಲ ಲಗೇಜ್ ತಗೊಂಡೆಲ್ಲ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಬೇರೆಯವರೆಲ್ಲ ಹೋಗಿದ್ದಾರೆ, ನಮ್ಮಂದೂರು ಹೋಗ್ಬೇಕಾಯ್ತು. ನಾನು ಮನೆಗೆ ಹೇಳ್ದೆ ಅಥವಾ ಜಯದೇವ ಆಸ್ಪತ್ರೆ ಹೊಸ್ತಾಗಿ ಇಲ್ಲಿ ಕೇರ್ ಆಸ್ಪತ್ರೆ ಕ್ಯಾಂಪಸ್ ಚಿಕ್ಕದಾಗಿ ಮಾಡಿದ್ರು, ಅಲ್ಲಿ ಹೋಗ್ಬಿಟ್ಟು ಚೆಕಪ್ ಮಾಡ್ಕೊಂಬಂದ್ಬಿಡ್ತೀನಿ, ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ನಡ್ಕೊಂಡೆ ಬಂದೆ. ಮನೆಯಿಂದ ಇದು ನಮ್ಮನೆ ಇರೋದು ಬನ್ಮೆ ಕಾಲೇಜ್ ಹಿಂಭಾಗದಲ್ಲಿ, ಅಲ್ಲಿಂದ ಕೇರ್ ಆಸ್ಪತ್ರೆಗೆ ನಡ್ಕೊಂಡೆ ಬಂದು ಇದೆಲ್ಲ ಚೀಟಿ ಗಿಟಿಯಲ್ಲಿ ಮಾಡ್ಬಿಟ್ಟು ಡಾಕ್ಟರ್ ಹತ್ರ ಚೆಕಪ್ ಮಾಡಿ ECG ಬರ್ಕೊಟ್ರು. ECG ಮಾಡಿಸ್ಬಿಟ್ಟು ತೊಗೊಂಡ್ಕೊಟ್ಟೆ. ಹೋಗ್ಬಿಟ್ಟು ಡಾಕ್ಟರ್ ಹೋಗ್ಬಿಟ್ಟು ನಿಮಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದ್ದೇವ್ರೆ, ನಿಮಗೆ ಇಮಿಡಿಯೇಟ್ ಆಗಿ ಅಡ್ಮಿಟ್ ಆಗ್ಬಿಡಿ ಅಂತ ಹೇಳ್ಬಿಟ್ರು. ಇವಾಗ ಎಂಥ ಕೆಲಸ ಆಗೋಯ್ತಪ್ಪ ಅಂದ್ಬಿಟ್ಟು ಎಲ್ಲ ಮಧ್ಯೆ ಓಡ್ತಾರಲ್ಲ, ಏನ್ ಮಾಡುದು ಅಂತ ಹೇಳ್ಬಿಟ್ಟು ಆಯ್ತು ಅಂದ್ಬಿಟ್ಟು ಅಲ್ಲಿಂದ ನಮ್ಮ ಹೆಂಗಸಿಗೆ ಫೋನ್ ಮಾಡಿದೆ. ಈ ಥರ ಹಾರ್ಟ್ ಚೆಕಪ್ ಮಾಡ್ಕೊಂಡು ಬಂದು ಜಯದೇವದಲ್ಲಿ ಅವ್ರು ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ, ಇಮಿಡಿಯೇಟ್ ಆಗಿ ಅಡ್ಮಿಟ್ ಆಗ್ಬಿಡ್ಬೇಕು ಅಂತ ಹೇಳಿದರೆ ಎಲ್ಲರನ್ನೂ ಮಧ್ಯೆ ಕಳಿಸ್ಬಿಟ್ಟು ಊರಿಗೆ ಬೆಂಗಳೂರಿಗೆ, ನೀನು ಇಲ್ಲೇ ಎತ್ಕೊಂಡ್ಬಿಟ್ಟು ಆಸ್ಪತ್ರೆಗೆ ಬಂದ್ಬಿಡು ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡಿದೆ. ಅಲ್ಲಿ ಅದು ಅಡ್ಮಿಷನ್ ಮಾಡ್ಕೊಂಡು ನನಗೆ ICU ಇಟ್ಟಿದ್ರು. ಅಂದರೆ ಹಾರ್ಟು ಪ್ರಾಬ್ಲಮ್ ಆಗಿದ್ದಾಗ ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತೆ. ಅವಾಗ ಏನು ಮಾಡ್ಬೇಕು, ಅವರು ಅವ್ರ ಮಾತುಕತೆ ಕೊಟ್ಟು ರೆಸ್ಟಲ್ಲಿ ಇರ್ತಿರ್ತಾರೆ. ಒಂದು ದಿನ ಪೂರ್ತಿ ರೆಸ್ಟಲ್ಲಿ ಇರ್ತಿರ್ತಾರೆ ಅವರು. ಮತ್ತೆ ಎಕೋಸ್ಪ್ರಿನ್ನು ಹಲವಾರು ಮಾತ್ರೆಗಳು ಕೊಟ್ಟು ಅವ್ರಿಗೆ
ಹಾರ್ಟ್ಗೆ ರೆಸ್ಟ್ ಬರೋ ಥರ ಮಾಡಿಬಿಟ್ಟು ಒಂದಿನ ಅವನಿಗೆ ರೆಸ್ಟ್ಗೆ ಅಡ್ಮಿಟ್ ಮಾಡ್ಕೊಂಡು ಅಲ್ಲಿ ರೆಸ್ಟ್ ಆಸ್ಪತ್ರೆಯಲ್ಲಿ ಯಾವಾಗಲೂ ಮಲ್ಕಿರ್ಬೇಕು ಮತ್ತು ಮಾನಿಟರ್ ಹಾಕಿರ್ತಾರೆ. ಹಾಕಿ ಚೆಕ್ ಮಾಡ್ಕೊಂಡು ಒಂದಿನ ಇಟ್ಟಿದ್ರೆ ಏನು ತೊಂದರೆ ಆಗಿಲ್ಲ. ಎಮ್ಮೆಗಸು ಕೂಡ ಬಂದಾದ್ಮೇಲೆ ಅಲ್ಲೇ ಇದ್ರು. ಆಮೇಲೆ ಮಾರೋ ದಿನಕ್ಕೆ ನನಗೆ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ ಐಸಿಯುವಿಂದ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಆಮೇಲೆ ಅವತ್ತಿನ ನಮಗೆ ಆಂಜಿಯೋಗ್ರಾಮ್ ಮಾಡಬೇಕು, ಅದು ಹಾರ್ಟಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಎಲ್ಲಿ ಬ್ಲಾಕ್ ಇದೆ ನೋಡಬೇಕು ಅಂತ ಹೇಳ್ಬಿಟ್ಟು ಆಂಜಿಯೋಗ್ರಾಮ್ ಮಾಡಬೇಕು, 6,000 ರೂಪಾಯಿ ಆಗುತ್ತೆ ಅಂತಂದ್ರು. ಆಯ್ತು ಅಂದ್ಬಿಟ್ಟು 6,000 ರೂಪಾಯಿ ಕಟ್ಬಿಟ್ಟು ಆಂಜಿಯೋಗ್ರಾಮ್ ಮಾಡ್ಕೊಂಡು ರಿಪೋರ್ಟ್ ತಗೊಂಡು ಬಂದೆ. ಡಾಕ್ಟ್ರ್ ತೋರಿಸ್ದಾಗ ಡಾಕ್ಟ್ರ್ ನೋಡಿ ನಿಮಗೆ 3 ಕಡೆ ಬ್ಲಾಕ್ ಆಗ್ಬಿಟ್ಟಿದೆ, ನಿಮಗೆ ಒಂದು ಕಡೆ 30%, ಒಂದು ಕಡೆ 50%, ಒಂದು ಕಡೆ 90% ಅಲ್ಲಿ ಬ್ಲಾಕ್ ಆಗ್ಬಿಟ್ಟಿದೆ. 60% 90% ಬ್ಲಾಕ್ ಆಗಿರೋ ಕಡೆ ನಿಮಗೆ ಆಂಜಿಯೋಪ್ಲಾಸ್ಟಿ ಮಾಡಿ ಸ್ಟಂಟ್ ಹಾಕಬೇಕು ಆಗುತ್ತೆ. ನಿಮಗೆ ಅಷ್ಟು ಸುಮಾರು ಒಂದು 2 ಲಕ್ಷ ರೂಪಾಯಿ ಆಗುತ್ತೆ. ನಿಮಗೆ ಒಂದೊಂದು ಸ್ಟೆಂಟ್ 1 ಲಕ್ಷ ಆಗುತ್ತೆ, 2 ಲಕ್ಷ ಆಗುತ್ತೆ. 30% ಆಗಿರೋದನ್ನ ಹಂಗೆ ಆಂಜಿಯೋ ಬ್ಲಾಸ್ಟ್ ಮಾಡಿಬಿಟ್ಟು ಅದನ್ನ ಬ್ಲಾಸ್ಟ್ ಮಾಡಿಬಿಡ್ತೀವಿ, ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು. ಆಯಿತು ಸರ್ ಅಂತ ಹೇಳಿದಾಗ ಮತ್ತು ಅಷ್ಟೊಂದು ದುಡ್ಡು ಇರಲಿಲ್ಲ ಮಾತ್ರ. ಆಮೇಲೆ ಆಯಿತು ನೀವು ದುಡ್ಡೆಲ್ಲ ಜೊತೆ ಮಾಡ್ಕೊಂಡು ಬನ್ನಿ ಬಂದ್ಬಿಟ್ಟಿದ್ರೆ ಮಾತ್ರೆಗಳೆಲ್ಲ ಕೊಟ್ಟಿದ್ರು. ಮತ್ತೆ ಹೇಗೇನು ಹಾರ್ಟ್ ಅಟ್ಯಾಕ್ ಆಗಿರೋ ಹತ್ರ ಎಕೋಸ್ಪಿರಿನ್ ಅಂತ ಹಲವಾರು 1 8 ಮಾತ್ರೆ ಬರ್ಕೊಟ್ರು. ತೊಗೊಂಡ್ಬಿಟ್ಟು ಎಲ್ಲ ಮಾತ್ರೆಗಳು ಕಾಸ್ಟ್ಲಿ ಎಲ್ಲ. ಒಂದು ಮಾತ್ರೆಗಳು ತೊಗೊಂಡು ಏನು ಮಾಡ್ದಪ್ಪ ದುಡ್ಡಿಗೆ ಏನು ಯೋಚನೆ ಮಾಡ್ತಿರ್ಬೇಕಾರೆ ಆಮೇಲೆ ನಮ್ಮ ಇವರು MLA ರಾಮದಾಸ್ ಆಗಿದ್ರು, ಅವರು ತಗೋದಾಗ ಈ ಥರ ಆಂಜಿಯೋಪ್ಲಾಸ್ಟ್ ಮಾಡೋಣ ಅಂತ ಹೇಳಿದಾಗ ಆಯಿತು ಅಂದ್ಬಿಟ್ಟು ಅವರು ಲೆಟ್ರ್ ಬರ್ಕೊಟ್ರು ಆಸ್ಪತ್ರೆಗೊಂದು, ಇದಕ್ಕೆ ಕನ್ಸಿಸ್ಟೆನ್ಸ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಚಿಕ್ಕ ಮಾವ ಅಂದರು, ಅಚ್ಚಣ್ಣ ಅಂದ್ಬಿಟ್ಟು ನಮ್ಮ ಚಿಕ್ಕ ಮಾವ ಇದ್ರು, ಅವರೊಂದು 50,000 ರೂಪಾಯಿ ಕೊಟ್ಟರು ದುಡ್ಡು. ಇಮಿಡಿಯೇಟ್ ಆಗಿ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿ 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಅಡ್ಮಿಟ್ ಆದರು. ಆಮೇಲೆ ನೆಕ್ಸ್ಟ್ ಮಾರೋ ದಿನ ಆಂಜಿಯೋಪ್ಲಾಸ್ಟಿ ಮಾಡಿದ್ರು. ಆಂಜಿಯೋಪ್ಲಾಸ್ಟಿ ಮಾಡಿ 2 ಕಡೆ 60% 90% ಎಲ್ಲಿ ಬ್ಲಾಕ್ ಆಗಿತ್ತು ಅಲ್ಲಿ ಆಂಜಿಯೋಪ್ಲಾಸ್ಟ್ ಮಾಡಿ ಸ್ಟೆಂಟ್ ಹಾಕಿದ್ರು. 30% ಇರೋ ಕಡೆ ಮಾತ್ರೆ ಕೊಟ್ಟು ಕಮ್ಮಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾತ್ರೆ ಬರ್ಕೊಟ್ರು. ಅಲ್ಲಿ ಫುಲ್ಲು ಒಂದು ವಾರ ರೆಸ್ಟ್ ತೊಗೊಂಡು ಮನೆಗೆ ಬಂದಾದ್ಮೇಲೆ ಅವಾಗ ನಮಗೆ ಹಾರ್ಟ್ ಪ್ರಾಬ್ಲಮ್ ಆಗ್ಬಿಟ್ಮೇಲೆ ಮಾಮೂಲಿಗೆ ಓಡೋಕ್ಕಾಗಲ್ಲ, ತುಂಬ ನಿಧಾನಕ್ಕೆ ಓಡಬೇಕಾಗ್ತದೆ. ಆಮೇಲೆ ಹಾರ್ಟ್ ಮೇಲೆ ಬಾರಕ್ಕೆ ಸ್ಟೆಂಟ್ ಹಾಕಿದ್ಮೇಲೆ ಸ್ಟೆಂಟ್ ಒಂಥರ ಒತ್ತಾ ಇರ್ತಿರ್ತದೆ, ಏನೋ ಒಂದು ಬೇರೆ ಒಂದು ಪಾರ್ಟ್ ಹಾರ್ಟಲ್ಲಿ ಇರೋ ಥರ ಆಗುತ್ತೆ. ಆಗಲಿ ತುಂಬ ಒತ್ತಾ ಇರ್ತದೆ. ಅದು ಹೇಳಿದೆ ಡಾಕ್ಟ್ರ್ ಇತ್ತು ಒತ್ತಾ ಇರ್ತದೆ ಡಾಕ್ಟ್ರಿಗೆ ಅಂತ ಹೇಳಿದೆ. ಡಾಕ್ಟ್ರಿಗೆ ಹೇಳಿದಾಗ ಅವರು ಇಲ್ಲ ಸ್ಟಾರ್ಟಿಂಗಲ್ಲಿ ಹಂಗಿರುತ್ತೆ, ಇದು ಸ್ಟೆಂಟ್ ಹಾಕಿರ್ತೀವಲ್ಲ ಒತ್ತಾ ಇರ್ತಿರೋದು, ಅದು ಗ್ರ್ಯಾಜುಯಲಿ ಕಮ್ಮಿ ಆಗುತ್ತೆ ನನಗೆ ಅಂತ ಹೇಳಿದ್ರು. ಆಮೇಲೆ ಒಂದು ಸ್ವಲ್ಪ ಗಾಯದಲ್ಲಾಗಿ ನೋವು ಕಮ್ಮಿ ಆಗ್ತಾ ಬಂತು. ಆಮೇಲೆ ಅಂತ ಜಾಸ್ತಿ ಸ್ಕೂಟ್ರ್ ಗಿಟ್ಟು ಹೋಗ್ಬೇಡಿ, ಸೈಕಲ್ ಹೋಗ್ಬೇಡಿ, ಚಿಕ್ಕ ಸ್ಕೂಟ್ರ್ ಮಾಡಬೇಡಿ, ಅದರ ಸೆಲ್ಫ್ ಸ್ಟಾರ್ಟರ್ ಸ್ಕೂಟ್ರ್ ತಗೊಳ್ಳಿ. ಜಾಸ್ತಿ ಇದ್ರ ಮೇಲೆ ಭಾರ ಬೀಳ್ಬಾರ್ದು, ಎಣ್ಣೆ ಪದಾರ್ಥ ತಿನ್ನಬಾರ್ದು, ಕಡಲೆಕಾಯಿ ಬೀಜ ತಿನ್ನಬಾರ್ದು, ವಡೆ ಉದ್ದಿನವಡೆ ಎಣ್ಣೆ ಕರೆದಿರೋ ಪದಾರ್ಥ ಯಾವ್ದು ತಿನ್ನಬಾರ್ದು. ತುಂಬ ತೆಳುವಾದ ಆಹಾರ ತರಬೇಕು, ತಿಳಿ ಅನ್ನ ಸಾಂಬಾರು ತಿನ್ನಬೇಕು, ಎಣ್ಣೆ ಪದಾರ್ಥ ತಿನ್ನಬಾರ್ದು ಅಂತ ಸುಮಾರು ಇನ್ಸ್ಟ್ರಕ್ಷನ್ ಕೊಟ್ಟರು ನನಗೆ. ಅದೇ ಪ್ರಕಾರ ನಾನು ನೋಡ್ಕೊಂಬಂದೆ. ಆಮೇಲೆ ನಾನು ಜಿಮ್ನಾಸ್ಟಿಕ್ಗೆ ಹೋಗ್ತಾ ಇದ್ದೆ, ಮನೇಲಿ ಜಿಮ್ ಎಲ್ಲ ಮಾಡ್ತಾ ಇದ್ದೆ. ನನಗೆ ಏನಪ್ಪ ಇದು ಜಿಮ್ ಎಲ್ಲ ಮಾಡಿ ಮೀಟಾಗಿ ನಿಲ್ಸ್ಬಿಟ್ರೆ ಏನು ಕತೆ ಅಂದ್ಬಿಟ್ಟು ಡಾಕ್ಟ್ರಿಗೆ ಕೇಳಿದೆ, ಸರ್ ಮನೇಲಿ ನಾನು ಜಿಮ್ ಮಾಡ್ತೀನಿ ಮಾಡ್ಬೋದಾ, ಈಗ ಹಾರ್ಟ್ ಪ್ರಾಬ್ಲಮ್ ಆಗ್ಬಿಟ್ಟಿದ್ದಿಲ್ಲ ಅಂತ ಹೇಳಿದಕ್ಕೆ, ಇಲ್ಲ ನೀವು 3 ತಿಂಗಳು ಫುಲ್ ರೆಸ್ಟ್ ತಗೊಂಬಿಡಿ ನೀವು, ಆಮೇಲೆ ನಿಮಗೆ ಗ್ರ್ಯಾಜುಯಲ್ ಆಗಿ ಮಾಡ್ಕೊಂಡೋಗಿ ತೊಂದರೆ ಆಗಲ್ಲ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ಒಂದು 3 ತಿಂಗಳು ಫುಲ್ ರೆಸ್ಟ್ ಆದಮೇಲೆ ಮನೇಲಿ ಬಂದು ಲೈಟಾಗಿ ಜಿಮ್ ಡಂಬಲ್ಸ್ ಮಾಡೋದು, ಬೆಂಚ್ ಪ್ರೆಸ್ ಮಾಡೋದು ಲೈಟಾಗಿ ಮಾಡ್ತಾಯಿದ್ದೆ. ಆಮೇಲೆ ಸ್ಕೂಟ್ರನ್ನು ಓಡಿಸೋದು ಶುರು ಮಾಡಿದೆ. ಕಿಕ್ ಮಾಡಬೇಕು, ಲೈಟಾಗಿ ಕಿಕ್ ಮಾಡೋದು. ಆಮೇಲೆ ಜಾಸ್ತಿ ಎದೆ ಮೇಲೆ ಭಾರ ಬೀಳ್ತಿದ್ದಂಗೆ, ಹಾರ್ಟಿಗೆ ಭಾರ ಬೀಳ್ತಿದ್ದಂಗೆ ನಿಧಾನಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೆ, ಹಂಗೆ ಮಾಡ್ತಾಯಿದ್ದೆ. ಆಮೇಲೆ ಪಥ್ಯಗಳೆಲ್ಲ ಹೇಳಿದೆಲ್ಲ, ಆಹಾರದ ಪಥ್ಯಗಳು ಹೇಳಿದ್ರು, ಅದೆಲ್ಲ ಮಾಡ್ತಾ ಇದ್ದೆ ನಾನು. ಎಣ್ಣೆ ತಿನ್ನಬಾರ್ದು, ಕರ್ದಿರೋ ಪದಾರ್ಥ ತಿನ್ನಬಾರ್ದು, ಈ ಥರದ್ದೆಲ್ಲ ಅವೆಲ್ಲ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಮೆಥ ಪ್ರಕಾರ ಮಾಮೂಲು ಆಯಿತು. ಅದು ಆದಷ್ಟು ಒಂದು ಕಣ್ಣು ಹಾರ್ಟ್ ಮೇಲೆ ಇಟ್ಟಿದ್ದೆ. ಹಾರ್ಟ್ ಮೇಲೆ ಭಾರ ಬೀಳ್ತಿರಲಿ, ತೂಕ ಭಾರ ಎತ್ತಬಾರ್ದು, ಏನು ಮಾಡಬಾರ್ದು, ಲೈಟಾಗಿ ಸಾಮಾನ್ಯ ಜೀವನ ಮಾಡಬೇಕು ಅಂಥದ್ದೆಲ್ಲ ಹೇಳಿದ್ರು. ಆ ಥರ ಮಾಡ್ಕೊಂಡು ಇದ್ದೆ. ಇಲ್ಲಿ ತನಕ ಮಾಡಿದ್ದೀನಿ. ಹಲವಾರು ಮಾತ್ರೆ ಕೊಟ್ಟಿದ್ರು. ಮಾತ್ರೆ ಒಂದು ದಿನಾನು ಒಂದು ಟೈಮ್ ಮಿಸ್ ಮಾಡ್ದಂಗೆ ತಿನ್ಬೇಕು, ಮಾತ್ರೆ ತಿನ್ಬೇಕು. ಅವಾಗ ಹಾರ್ಟ್ ಕರೆಕ್ಟಾಗಿ ಫಂಕ್ಷನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಅಲ್ಲಿ ಫ್ಯಾಟ್ ಸೇರದೇ ಇರ್ತಾವ್ರು ಮಾತ್ರೆ ಕೊಟ್ಟಿರ್ತಾರೆ, ಅದೆಲ್ಲ ಅನುಕೂಲ ಆಗುತ್ತೆ. ಆಮೇಲೆ ಸಾಮಾನ್ಯ ಜೀವನವಾಗಿ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಇಷ್ಟು ಪ್ರಕಾರ ಬಂದಿದ್ದೀವಿ ಸರ್. ಈಗ ಅಂದ್ರೆ ನೀವು ವೈದ್ಯರ ಸಲಹೆ ಏನ್ ಕೊಟ್ಟಿರಾ ಅದ್ರ ಪ್ರಕಾರನೇ ನಡ್ಕೊಂಡು ಬಂದಿದ್ದೀರಾ. ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೇಕಾದ್ರೆ BP ಶುಗರ್ ಏನಾದ್ರು ಇತ್ತಾ? ನಾನು 1990 BP ಶುಗರ್ ಇತ್ತು. BPನೂ ಇತ್ತು, ಶುಗರ್ ಸಹ ಇತ್ತು. ಅದಕ್ಕೆ ಮಾತ್ರೆಗಳು ತಗೋತಾ ಇದ್ದೆ. ಶುಗರ್ಗೆ ಅಷ್ಟಾಗಿ ಅವಾಗ ಮಾತ್ರೆಗಿತ್ತೆ ತಗೋತಿರ್ಲಿಲ್ಲ. ಆಗ ಪಚ್ಚೆಗಿತ್ತೆ ಮಾಡ್ಕೊಂಡಿದ್ದೆ ಅವಾಗ. ಆಮೇಲೆ ಅದು ಹಾರ್ಟ್ ಆಪರೇಷನ್ ಆದ್ಮೇಲೂ ಕೂಡ
ಅಂತ ಜಾಸ್ತಿ ಇರಲಿಲ್ಲ. ಆಮೇಲೆ ನನಗೆ ಶುಗರ್ ಜಾಸ್ತಿ ಆಗ್ಬಿಟ್ಟು, ಆಮೇಲೆ ಶುಗರ್ ಜಾಸ್ತಿ ಆದಮೇಲೆ ಮಾತ್ರೆಗಳೆಲ್ಲ ಕೊಟ್ಟರು. ಮಾತ್ರೆ ತೊಗೊತಾ ಇದ್ದೆ, ಮಾಟ ಎಲ್ಲೂ ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಆಮೇಲೆ ಜೈಜ ಆಸ್ಪತ್ರೆ ನೋಡ್ಬಿಟ್ಟು ಇನ್ಸುಲಿನ್ ತಗೊಂಡು ಸರ್ ನಿಮಗೆ ಮಾತ್ರೆ ಕಂಟ್ರೋಲ್ ಬರಲ್ಲ ಅಂತ ಹೇಳ್ಬಿಟ್ಟು ಇನ್ಸುಲಿನ್ ಮತ್ತು ಮಾತ್ರೆ ಬರ್ಕೊಟ್ರು. ಮಾತ್ರೆ ತಗೊಂಡು ಇನ್ಸುಲಿನ್ ತಗೊಂಡು ಡಯಾಬಿಟಿಕ್ನ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀನಿ ಸರ್. ಅಂದ್ರೆ 92ನೇ ಇಸ್ವಿಯಿಂದ ನೀವು BP ಶುಗರ್ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋದ್ರ ಜೊತೆನಲ್ಲಿ ಹೌದು. ಕೆಲವು ಸಲ ಮಾತ್ರೆಗಳು ಬೇಡ ಅದ್ ಬೇಡ ಇದ್ ಬೇಡ ಅಂತ ತ್ಯಜಿಸಿದ್ರಿಂದ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆದ ನಂತರ ವೈದ್ಯರು ಏನ್ ಸಲಹೆಗಳು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಮಾತ್ರೆಗಳನ್ನೆಲ್ಲ ನೀವು ತಗೊಂಡು ಸಾಕಷ್ಟು ಆಯ್ತೆ ಜೀವನದಲ್ಲಿ ಉತ್ಸಾಹವಾಗೂ ಇದ್ದೀರಾ. ನನಗೆ ಒಂದು ಗೊತ್ತಾಗ್ಲಿಲ್ಲ, ನೀವೇನ್ ಹೇಳಿದ್ರಿ ಅಂತಂದ್ರೆ ಎಂಜಿಯೋಗ್ರಾಮ್ ಮಾಡಿದ್ರು ಮತ್ತೆ ಎಂಜಿಯೋಪ್ಲಾಸ್ಟ್ ಮಾಡಿದ್ರು ಅಂತ. ಎಂಜಿಯೋಗ್ರಾಮ್ ಅಂತಂದ್ರೇನು, ಎಂಜಿಯೋಪ್ಲಾಸ್ಟ್ ಅಂತಂದ್ರೇನು, ನೀವು ಅದನ್ನ ಹೇಗೆ ಅಧ್ಯಯನ ಮಾಡಿ ಅದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ ಅನ್ನೋದು ಮಾಹಿತಿ ಬೇಕು ನನಗೆ. ಈ ಮೊದಲನೇ ಬಾರಿಗೆ ಯಾರಿಗೆ ಅದೇನೋ ಬರ್ತು ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರೆ ಫಸ್ಟ್ ಅವ್ರಿಗೆ ಮಾತ್ರೆಗಳು ಕೊಟ್ಟು ರೆಸ್ಟಲ್ಲಿ ಇರಿಸ್ತಾರೆ. ಅವ್ರಿಗೆ ಮಾನಿಟರ್ ಹಾಕಿ ರೆಸ್ಟಲ್ಲಿ ಇರಿಸ್ಬಿಟ್ಟು ಒಂದಿನ ಹಾರ್ಟ್ ಅಟ್ಯಾಕ್ ಆಗಿರೋದು ಸಮತೋಲನ ಸ್ಥಿತಿ ಬರಬೇಕು, ಅಲ್ಲಿ ತನಕ ರೆಸ್ಟಿಗೆ ಇರಿಸಿರ್ತಾರೆ ಆಸ್ಪತ್ರೆನೇ. ಆಮೇಲೆ ಆಂಜಿಯೋಗ್ರಾಮ್ ಮಾಡ್ತಾರೆ. ಆಂಜಿಯೋಗ್ರಾಮ್ ಅಂತ ಏನಪ್ಪಾ ಅಂದ್ರೆ ಒಂದು ಕ್ಯಾಥ್ಲಾಬ್ ಅಂತ ಇದೆ, ಅಲ್ಲಿ ಮಲಗಿಸ್ಬಿಟ್ಟು ಒಂದು ತೊಡೆಯಲ್ಲಿ ಒಂದು ರಕ್ತನಾಳಕ್ಕೆ ಹೋಲ್ ಮಾಡ್ಬಿಟ್ಟು ಅಲ್ಲಿ ಒಂದು ತಂತಿನ ಸೂರಿಸ್ಬಿಟ್ಟು ಹಾರ್ಟ್ ಬರುತ್ತೆ. ಅದು ಅಲ್ಲಿ ಲೈಟ್ ಬರ್ತದೆ, ಲೈಟ್ ಬಂದ್ಬಿಟ್ಟು ಅಲ್ಲಿಂದ ಯಾವ ನಾಳಗಳು ರಕ್ತನಾಳದಲ್ಲಿ 3-4 ರಕ್ತನಾಳ ಇರ್ತದೆ, ಅದು ಹೃದಯ ಮಾಂಸಖಂಡಕ್ಕೆ ಅದು ರಕ್ತವನ್ನು ಒದಗಿಸುತ್ತೆ. ಅದರಿಂದ ಅದು ಇದು ಹಾರ್ಟ್ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ. ಯಾವ ರೀತಿ ಗಾಡಿಗೆ ಪೆಟ್ರೋಲ್ ಹಾಕ್ತೀವೋ ಅದೇ ರೀತಿ ಹೃದಯಕ್ಕೆ ಕೆಲಸ ಮಾಡ್ಬೇಕಾದ್ರೆ ಮಾಂಸಖಂಡಗಳಿಂದ ಮಾಂಸಖಂಡಗಳಿಗೆ ರಕ್ತ ಹೋದಾಗ ಅದು ಆಕ್ಸಿಜನ್ ಸಿಕ್ಕಿ ರಕ್ತ ಸಿಕ್ಕಿ ಅದು ಹೃದಯ ಚೆನ್ನಾಗಿ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ. ಆದ ಕಾರಣದಿಂದ ಮುಖ್ಯವಾಗಿ 3 ನಾಳಗಳಿಗೆ ಡ್ಯಾಮೇಜ್ ಆಗಲೇಬಾರ್ದು. ಆ 3 ನಾಳಗಳಿಗೆ ಡ್ಯಾಮೇಜ್ ಅಂದ್ರೆ ಅಲ್ಲಿ ಇದು ಫ್ಯಾಟ್ ಹೋಗಿ ಸೇರ್ಕೊಂಡ್ಬಿಟ್ರೆ, ಗಂಟಾಗಿ ಫ್ಯಾಟ್ ಹೋಗಿ ಸೇರ್ಕೊಂಡ್ಬಿಟ್ರೆ ರಕ್ತ ಮುಂದಕ್ಕೆ ಚಲನೆ ಆಗಕ್ಕೆ ಆಗೋದಿಲ್ಲ. ಆಗ ರಕ್ತ ತಗೊಂಡಾಗ ಹೃದಯ ಮಾಂಸಖಂಡಗಳಿಗೆ ರಕ್ತ ಪರಿಚಲನೆ ಆಗೋದಿಲ್ಲ, ಹೃದಯ ಕೆಲಸ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಆದ ಕಾರಣದಿಂದ ಆಂಜಿಯೋಗ್ರಾಮ್ ಅಂತ ಮಾಡ್ತಾರೆ. ಆಂಜಿಯೋಗ್ರಾಮ್ ಮಾಡಿದಾಗ ಕ್ಯಾಥ್ಲಾಬ್ ತಗೊಂಡು ಮಲಗಿಸ್ತಾರೆ. ನಾವು ತೊಳೆಯೊಂದು ರಕ್ತನಾಳದಿಂದ ಒಂದು ತಂತಿಯನ್ನು ಸೂರಿಸಿ ಅಲ್ಲಿ ಸ್ಕ್ಯಾನಿಂಗ್ ಮಾನಿಟರ್ ಇರ್ತದೆ, ಮೇಲೆ ದೊಡ್ಡ ಟಿವಿ ಸ್ಕ್ರೀನ್ ಇರ್ತದಲ್ಲಿ ಎಲ್ಲ ನಾಳಗಳು ಕಾಣ್ತವೆ. ಯಾವ ನಾಳಗಳು ಬ್ಲಾಕ್ ಆಗಿದೆ, ಯಾವ ನಾಳದಲ್ಲಿ ರಕ್ತ ಹೋಗ್ತಾ ಇಲ್ಲ, ಎಷ್ಟು % ಬ್ಲಾಕ್ ಆಗಿದೆ ಎಲ್ಲವೂ ಕೂಡ ನೋಡ್ತಾರೆ. ನೋಡ್ಬಿಟ್ಟು ಡಿಸೈಡ್ ಮಾಡ್ತಾರೆ, ನೋಡಿ ಇಂಥ ನಾಳ 60% ಬ್ಲಾಕ್ ಆಗಿದೆ, ಈ ನಾಳ 90% ಬ್ಲಾಕ್ ಆಗಿದೆ, ಈ ನಾಳ 30% ಬ್ಲಾಕ್ ಆಗಿದೆ ಅಂತ ನಮಗೆ ತೋರಿಸ್ತಾರಲ್ಲ, ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಮೇಲೆ ಅದರದ್ದು ಒಂದು ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟಲ್ಲಿ ಹಾರ್ಟ್ ಚಿತ್ರ ಇರ್ತದೆ, ಎಲ್ಲೆಲ್ಲಿ ಯಾವ ಪೋರ್ಷನಲ್ಲಿ ಬ್ಲಾಕ್ ಆಗಿದೆ ಅದೆಲ್ಲ ಮಾರ್ಕ್ ಮಾಡಿ ನಮಗೆ ಕೊಡ್ತಾರೆ. ಆಯಿತು, ಗ್ರಾಮ್ ಮಾಡ್ಸಾದ್ಮೇಲೆ ಬಂದಾಯ್ತು. ವಾರ್ಡಿಗೆ ಬಂದಾದ್ಮೇಲೆ ಡಾಕ್ಟರ್ ಬಂದು ಹೇಳಿದ್ರು ಈ ಥರ 3 ಕಡೆ ನಮಗೆ ಬ್ಲಾಕ್ ಆಗಿದೆ, ಒಂದು 60% 90%, ಅದಕ್ಕೆ ನೀವು ಆಂಜಿಯೋಪ್ಲಾಸ್ಟಿಕ್ ಮಾಡ್ಬಿಟ್ಟು ಟೆಂಟ್ ಹಾಕ್ಬೇಕಾಯ್ತದೆ ಅಂತ. ಆಂಜಿಯೋಪ್ಲಾಸ್ಟಿ ಅಂತಂದ್ರೆ ಅಲ್ಲೇನು ರಕ್ತನಾಳದಲ್ಲಿ ಫ್ಯಾಟ್ ಹೋಗಿ ಸೇರ್ಕೊಂಡು ಗಂಟಿಯಾಗಿ ಫ್ಯಾಟ್ ಹೋಗಿ ಸೇರ್ಕೊಂಡು ಅದನ್ನ ಒಂದು ಮಿಷಿನ್ ಹಾಕಿ ತಿರುಗಿಸ್ತಾರೆ. ಅದೇ ನಾಳ ಮುಖಾಂತರ ಹಾಕ್ತಾರೆ, ತಿರುಗಿಸಿ ಫ್ಯಾಟ್ ಅನ್ನ ಕರಗಿಸ್ತಾರೆ. ತೆಗೆದು ಅಲ್ಲಿ ರಕ್ತನಾಳ ವೀಕ್ ಆಗಿರ್ತದೆ, ಅಲ್ಲಿಗೆ ಸ್ಟೆಂಟ್ ಹಾಕಿ ನಾಳವನ್ನು ಅಗಲ ಮಾಡ್ತಾರೆ. ಹಿಂಗೆ ನಾಳೆ ಕಿರಿದಾಗ್ಬಿಡುತ್ತೆ, ಅಗಲ ಮಾಡ್ತಾರೆ. ಅಗಲ ಮಾಡಿ ರಕ್ತ ಸಂಚಾರ ಸರಿಯಾಗಿ ಆಗೋ ಥರ ಮಾಡಿಕೊಡ್ತಾರೆ. ಮಾಡಾದ್ಮೇಲೆ ತೂಕ ಬರಬಾರ್ದು, ಪಥ್ಯಗಳೆಲ್ಲ ಹೇಳ್ತಾರೆ, ಪಥ್ಯಗಳು ಮಾಡಬೇಕು. ರೆಗ್ಯುಲರ್ಗೆ ಏನು ಮಾತ್ರೆಗಳು ಕೊಟ್ಟಿದ್ರೆ ಒಂದು ಟೈಮ್ ತಪ್ಪದೇನೆ ಮಾತ್ರೆಗಳು ತಿನ್ನಬೇಕು, ಇಂಥ ಇನ್ಸ್ಟ್ರಕ್ಷನ್ ಕೊಟ್ಟು ಕಳ್ಸ್ಕೊಡ್ತಾರೆ. ನಾವು ಆಮೇಲೆ ಕೇರ್ಫುಲ್ ಆಗಿ ಮನೆ ಇರಬೇಕು. ಆಂಜಿಯೋಪ್ಲಾಸ್ಟಿ ಮಾಡಾದ್ಮೇಲೆ ನಾವು ಆರಾಮಾಗಿ ಜೀವನ ಮಾಡ್ಬೋದು. ಸಾಮಾನ್ಯವಾಗಿರ್ತಕ್ಕಂಥ ಜೀವನ ಮಾಡ್ಬೋದು, ಕಷ್ಟಕರ ಜೀವನ ಮಾಡೋಕ್ಕಾಗಲ್ಲ, ಸಾಮಾನ್ಯವಾಗಿ ಜೀವನ ಮಾಡ್ಬೋದು. ಬಹಳ ಸಂತೋಷ, ಇಲ್ಲಿವರೆಗೂ ನೀವು ತಲುಪಿದ್ದೀರಾ. ಇದರಿಂದ ಮುಂದಿಂದನೂ ನೀವು ಅಧ್ಯಯನ ಮಾಡಿದೀರಾ ಅಂತ ಅನ್ಕೊಂಡಿದ್ದೇನೆ. ಬಹುಶಃ ಈ ಬೈಪಾಸ್ ಸರ್ಜರಿ ಅಂತಾರೆ, ಆಮೇಲೆ ಪ್ಲಾಸ್ಟಿಕ್ ಬರ್ತಲ್ಲ, ಪ್ಲಾಸ್ಟಿಕ್ ಹೃದಯಗಳನ್ನ ಅಳವಡಿಸ್ತಾರೆ ಅಂತಂದ್ರೆ ನಿಮ್ಗೆ ಏನೇ ಕಾಯಿಲೆ ಬಂದ್ರು ಸಹ ಆ ಕಾಯಿಲೆ ಮೇಲೆ ನೀವು ಒಬ್ಬ ಶಿಷ್ಯನ್ ರೀತಿ ಅದ್ರ ಮೇಲೆ ನಿಗಾ ಇಟ್ಟಿದ್ದೀರಾ. ಅದನ್ನ ಹೇಗೆ ಸಮರ್ಪಕವಾಗಿ ನಿರ್ವಹಣೆ ಮಾಡ್ಬೋದು ಆ ಥರ ನಿರ್ವಹಣೆಯನ್ನ ಮಾಡ್ತಾ ಇದ್ದೀರಾ. ಅದೇ ಪ್ರಕಾರ ನಿಮ್ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಆಮೇಲೆ ವೈದ್ಯರು ಸಲಹೆ ಕೊಟ್ಟಾಗೆಲ್ಲ ಯೋಗ ಮಾಡ್ತಿದ್ದೀರಾ, ಎಕ್ಸಸೈಸಸ್ ಅನ್ನ ಮಾಡ್ತಿದ್ದೀರಾ. ಲವಲವಿಕೆಯಾಗಿ ಇವತ್ತಿನ ದಿವಸ ನಿಮ್ಗೆ ಒಂದು 67-68 ವರ್ಷ ಆದ್ರೂ ಸಹ ನೀವು ಹುಮ್ಮಸ್ನಿಂದ ಇದ್ದೀರಾ. ಇದಾದ ನಂತರ ನಿಮಗೆ ಮೊದಲನೇ ಹಾರ್ಟ್ ಅಟ್ಯಾಕ್ ಆಯ್ತು. ಹಾರ್ಟ್ ಅಟ್ಯಾಕ್ ಆದಾಗ ನೀವು ಎಂಜಿಯೋಪ್ಲಾಸ್ಟ್ ಮಾಡಿಸಿದ್ರೆ, ಎಂಜಿಯೋಗ್ರಾಮನ್ನು ಸಹ ಮಾಡಿಸಿದ್ರೆ, ನಂತರ ನಿಮಗೆ ಪುನಃ ಇನ್ಯಾವತ್ತಾದ್ರೂ ಅದು ಮರುಕಳಿಸಿದ್ಮೇಲೆ ನೀವೇನ್ ಕ್ರಮ ಕೈಗೊಂಡ್ರಿ ಅಥವಾ ಮರುಕಳಿಸ್ಲೇ ಇಲ್ವಾ? ಈಗಲೂ ಚೆನ್ನಾಗೇನೆ ಇದ್ದೀರಾ? 2011 ನನಗೆ
ಅಂಜಿಯೋಗ್ರಾಮ್ ಪ್ಲಾಸ್ಟಿಕ್ ಮಾಡಿದ್ರು. ಆಮೇಲೆ ಒಂದು 4-5 ವರ್ಷ ಆರಾಮಾಗಿದ್ದೆ, ಏನಿಲ್ಲ, ಮಾತ್ರೆಗಳು ತಗೊಂಡು ಆರಾಮಾಗಿದೆ. ಆಮೇಲೆ ಒಂದು ಸ್ವಲ್ಪ ದಿವಸ ಎದೆನಲ್ಲಿ ಹಿಂಸೆ ಆಗೋದು, ಪ್ರೆಸ್ ಮಾಡ್ದಂಗೆ ಆಗೋದು, ಒಂದು ಸ್ವಲ್ಪ ಕಡೆಗೆ ನೋವು ಬರೋದೆಲ್ಲ ಆಯ್ತಾ ಇತ್ತು. ಮತ್ತೊಂದ್ಸರಿ ಹೋಗಿ ಚೆಕ್ ಮಾಡಿದಾಗ ಬೇರೆ ಕಡೆ ಒಂದ್ ಕಡೆ ಮತ್ತೆ ಬ್ಲ್ಯಾಕ್ ಆಗಿದೆ ಅದು ಅಂತ ಹೇಳಿದ್ರು. ಅದು ತಂದಾಗಿ ಬ್ಲ್ಯಾಕ್ ಆಗಿದೆ, ಒಂದು 30% 40% ಆಗಿದೆ. ಅದು ಮಾತೆಲ್ಲ ಕಮ್ಮಿ ಮಾಡ್ಕೊಡ್ತೀವಿ ನಮ್ಗೆ ಅಂತ ಹೇಳ್ಬಿಟ್ಟು ಮಾತೆ ಕೊಟ್ಟರು. ಅದು ಮಾತೆ ತಗೊಂಡು ಯಥಾಪ್ರಕಾರ ಇದೆ. ಈ ಹಾರ್ಟ್ ಸಂಬಂಧಪಟ್ಟಂಗೆ ಸಮಸ್ಯೆನಲ್ಲಿ 3-4 ಥರ ಇದೆ. ಒಂದು ಹಾರ್ಟ್ ಅಟ್ಯಾಕ್, ಅದ್ರಲ್ಲಿ ಏನಪ್ಪ ಅಂದ್ರೆ ಕೊಬ್ಬು ಹೋಗ್ಬಿಟ್ಟು ಹೃದಯ ರಕ್ತನಾಳ ಸೇರ್ಕೊಂಡ್ಬಿಡುತ್ತೆ, ಅದು ಹಾರ್ಟ್ ಅಟ್ಯಾಕ್. ಅದು ಈ ಹಾರ್ಟ್ ಅಟ್ಯಾಕ್ ಅದು ಇನ್ನೊಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಎಲ್ಲ ರಕ್ತನಾಳ ಎಲ್ಲಗಳು ಬ್ಲಾಕ್ ಆಗ್ಬಿಡುತ್ತದೆ. ಹೃದಯಕ್ಕೆ ರಕ್ತ ಪೂರೈಕೆ ಮಾಡತಕ್ಕಂಥ ಎಲ್ಲ ನಾಳಗಳು ಬ್ಲಾಕ್ ಆಗಿದ್ದಾಗ ಅದು ಸ್ಟೆಂಟ್ ಹಾಕಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಅದು ರಕ್ತನಾಳ ಪೂರ್ತಿ ಒಂದು ಬೇರೆ ಥರ ಇರ್ತದೆ, ಆ ಬೇರೆ ಥರ ಎಲ್ಲ ಕಡೆ ಹೋಗ್ಬಿಟ್ಟು ಫ್ಲಾಟ್ ಸೇರ್ಕೊಂಡ್ಬಿಟ್ಟು ರಕ್ತ ಹೋಗ್ತಿರಂಗೆ ಬ್ಲಾಕ್ ಆಗ್ಬಿಟ್ಟಿರ್ತಾರೆ. ಅವಾಗ ಏನು ಮಾಡಬೇಕು, ಅವ್ರೇನು ಮಾಡ್ತಾರೆ, ಬೈಪಾಸ್ ಸರ್ಜರಿ ಮಾಡ್ತಾರೆ. ಬೈಪಾಸ್ ಸರ್ಜರಿ ಏನಪ್ಪ ಅಂದ್ರೆ ಕಾಲಿನಿಂದ ರಕ್ತನಾಳ ತೆಗೆದು ಎಲ್ಲಿ ರಕ್ತನಾಳ ಬ್ಲಾಕ್ ಆಗಿದೆಯೋ ಅಲ್ಲಿ ಸ್ಟಾರ್ಟಿಂಗ್ ಮಾಡಿ ಎಂಡಿಂಗಿಗೆ ಎಲ್ಲಿ ಹೋಗ್ಬೇಕು, ರಕ್ತ ಹೋಗ್ಬೇಕು ಅಲ್ಲಿಗೆ ಕನೆಕ್ಟ್ ಮಾಡ್ಬಿಟ್ಟು ಅದು ಹಂಗೆ ಇರ್ತಾರೆ. ಹಳೆಯ ರಕ್ತನಾಳ ಹಂಗೆ ಇರ್ತಾರೆ, ಹೊಸ ನಾಳ ತೆಗೆದು ಅಲ್ಲಿಗೆ ಪ್ಲಾಸ್ಟಿಕ್ ಅದಕ್ಕೆ ಹೊಲಿಗೆ ಹಾಕ್ಬಿಟ್ಟು ಅದನ್ನ ಬೈಪಾಸ್ ಸರ್ಜರಿ ಮಾಡ್ತಾರೆ. ಆಮೇಲೆ ಕೂಡ ಆರಾಮಾಗಿ ನಾವು ಓಡಾಡ್ಬೋದು. ಅದು ಕೂಡ ಕೇರ್ಫುಲ್ ಆಗಿರ್ಬೇಕು. ಸುಮಾರು ಒಂದು 8-10 ಇಂಚು ಆಪರೇಷನ್ ಮಾಡಿರ್ತಾರೆ, ಮೇಲ್ಗಡೆಯಿಂದ ಕೆಳಗಡೆ ತನಕ ಆಪರೇಷನ್ ಮಾಡಿರ್ತಾರೆ. ಅದು ಯಾವಾಗ ಕೇರ್ಫುಲ್ ಆಗಿರ್ಬೇಕು. ಅವರು ಕೂಡ ಸಾಮಾನ್ಯ ಜೀವನ ನಡೆಸಬೇಕು. ಇನ್ನೊಂದು 3ನೇದು, ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಯಾವ ರೀತಿ ಆಗುತ್ತೆ ಅಂತ ಕೆಲವರಿಗೆ ಒಬ್ಬೊಬ್ಬೊಬ್ರಿಗೆ ಬೇರೆ ಬೇರೆ ತರ ಅನುಭವ ಆಗುತ್ತೆ. ನನಗೆ ಎದೆ ನೋವು ಬರ್ತದೆ, ಕೆಲವರಿಗೆ ಕತ್ ನೋವು ಬರ್ತಾರೆ, ಕೆಲವರಿಗೆ ಬೆನ್ನು ನೋವು ಬರ್ತದೆ, ಕೆಲವರಿಗೆ ಸುಮಾರು ಸುಸ್ತಾಗುತ್ತೆ, ಕೆಲವರಿಗೆ ಅಥವಾ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ ಹಾರ್ಟ್ ಅಟ್ಯಾಕ್ ಆದಾಗ. ಒಬ್ಬೊಬ್ಬ ದೇಹದ ಪ್ರಕೃತಿ ತಕ್ಕಂತೆ ಅವ್ರವ್ರಿಗೆ ಹಲವಾರು ರೀತಿಯ ಅನುಭವಗಳು ಉಂಟಾಗುತ್ತೆ. ತಕ್ಷಣ ನೀವು ಲೇಟ್ ಮಾಡ್ದೇನೆ ಇಮಿಡಿಯೇಟ್ ಆಗಿ ಒಳ್ಳೆಯ ಆಸ್ಪತ್ರೆಗೆ ಹೋಗ್ಬೇಕು. ಈ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಹೋದ್ರೆ ಗೊತ್ತಾರೆ ನಿಮಗೆ ಬಹಳ ತುಂಬಾ ವೆಚ್ಚ ಆಗುತ್ತೆ ನಿಮಗೆ. ಕೆಲವು ಸರಿ ಅದನ್ನ ಮಿಸ್ಗೈಡ್ ಮಾಡೋದು ಉಂಟು. ಆದ ಕಾರಣದಿಂದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ. ಮೈಸೂರಿನಲ್ಲಿ ಜಯದೇವ ಆಸ್ಪತ್ರೆ ಇದೆ, ತುಂಬಾ ಒಳ್ಳೆ ಆಸ್ಪತ್ರೆ. ಮೊದಲು ಕೇರ್ ಆಸ್ಪತ್ರೆ ಪ್ರೈವೇಟ್ ಸರಿ ಇತ್ತು, ಈಗ KRS ರೋಡಲ್ಲಿ ದೊಡ್ಡ ಆಸ್ಪತ್ರೆ ಮಾಡಿದ್ರೆ. ಇಲ್ಲಿ ಮೊದಲು ಆಪರೇಷನ್ ಮಾಡ್ತಾ ಇರಲಿಲ್ಲ, ಈಗ KRS ಆಸ್ಪತ್ರೆ ಪ್ರಾಂತದಲ್ಲಿ ಆಪರೇಷನ್ ಕೂಡ ಎಲ್ಲ ಮಾಡ್ತಾರೆ, ಸ್ಟೆಂಟ್ ಎಲ್ಲ ಹಾಕ್ತಾರೆ, ಮತ್ತು ಅದೇ ಮಿಷಿನ್ ಕೂಡ ಎಲ್ಲ ಹಾಕ್ತಾರೆ, ಅದೆಲ್ಲ ಮಾಡ್ಕೊಂಡು ಎಲ್ಲ ಮಾಡ್ತಾರೆ ಈಗ. ಆಮೇಲೆ ಅವ್ರಿಗೆ ಅಲ್ಲಿ ಕನ್ಸೆಷನ್ ಕೂಡ ಉಂಟು, BPL ಕಾರ್ಡ್ ಇರೋರಿಗೆ, ಆಮೇಲೆ ಬೇರೆ ಬೇರೆ ಹೆಸರಿನ ಕಾರ್ಡ್ ಇರೋರಿಗೆ ಎಲ್ಲ ಕನ್ಸೆಷನ್ ಎಲ್ಲ ಉಂಟು. ಬಡವರಿಗೆ ತುಂಬಾ ಅನುಕೂಲ ಇದೆ. BPL ಕಾರ್ಡ್ ಇರೋರಿಗೆ ದುಡ್ಡನ್ನು ಕಟ್ಟಂಗಿಲ್ಲ, ಫ್ರೀಯಾಗಿ ಮಾಡ್ಕೊಡ್ತಾರೆ. BPL ಕಾರ್ಡ್ ಇಲ್ಲ ಅನ್ನೋರಿಗೆ ನಮ್ಮ ಈ ಥರ ಯಾರು MLAಗಳಿಂದ MP ಗಳಿಂದ ಲೆಟರ್ ತಗೊಳ್ಳೋರು ಕನ್ಸೆಷನ್ ಮಾಡ್ಕೊಡ್ತಾರೆ. ಮತ್ತು ನಮ್ಮ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಕೂಡ ದುಡ್ಡು ಕೂಡ ಕೊಡ್ತಾರೆ. 1 ಲಕ್ಷ ರೂಪಾಯಿಗೆ 10,000 ರೂಪಾಯಿ ಪರಿಹಾರ ಕೊಡ್ತಾರೆ ಮುಖ್ಯಮಂತ್ರಿ ಪರಿಹಾರದಿಂದ. ಎಲ್ಲ ಡಾಕ್ಯುಮೆಂಟ್ ಅಲ್ಲಿ ಕೊಡಬೇಕು, ಸ್ವಲ್ಪ ಲೇಟ್ ಆಗುತ್ತೆ, ಅದು ಒಂದು 3-4 ತಿಂಗಳಾಗುತ್ತೆ ಅದಕ್ಕೆ. ಹಾಗೆ ಇದು 3 ಥರದ ನಿಮಗೆ ಅಟ್ಯಾಕ್ ಆಗುತ್ತೆ, 3 ಥರ ಅನುಭವ ಆಗುತ್ತೆ. ಒಬ್ಬರಿಗೆ ಎದೆನೋ ಬರ್ತಾರೆ, ಒಬ್ಬರಿಗೆ ತಲೆ ಕಟ್ಟನೋ ಬರ್ತಾರೆ, ಒಬ್ಬರಿಗೆ ಬೆನ್ನೋ ಬರ್ತಾರೆ, ಒಬ್ಬರಿಗೆ ಹಿಂಸೆ ಕೂಡ ಆಗುತ್ತೆ. ಅಲ್ಲ ಈ ಥರದಲ್ಲಿ ಬೇರೆ ಬೇರೆ ಹಿಂಸೆಗಳಾಗುತ್ತೆ. ದಯಮಾಡಿ ತಕ್ಷಣನೇ ಆ ಟೈಮ್ನ ಇನ್ನು ಜಯದೇವ ಆಸ್ಪತ್ರೆಗೆ ಹೋಗ್ಬಿಟ್ಟು ತೋರಿಸಿದ್ರೆ ಅವರು ಏನು ಸಮಸ್ಯೆ ಇದೆ, ಆಂಜಿಯೋಗ್ರಾಮ್ ಮಾಡಿ ಅಥವಾ ಫಸ್ಟ್ ECG ಮಾಡಿ ನೋಡ್ತಾರೆ, ಆಮೇಲೆ ಎಕೋ ಮಾಡಿ ನೋಡ್ತಾರೆ, ಎಲ್ಲ ಥರ ಚೆಕಪ್ ಮಾಡಿ ನೋಡ್ಬಿಟ್ಟು ಏನಾಗಿದೆ ನೋಡು ಫುಲ್ ಡೀಟೇಲ್ ನೋಡ್ಬೇಕು ಅಂದ್ರೆ ಆಂಜಿಯೋಗ್ರಾಮ್ ಮಾಡಿ ನೋಡ್ತಾರೆ. ಆಮೇಲೆ ಎಲ್ಲೆಲ್ಲಿ ಬ್ಲಾಕ್ ಆಗಿದೆ ನೋಡ್ಬಿಟ್ಟು ಏನು ಚಿಕಿತ್ಸೆ ಬೇಕು ಅವರು ಹೇಳ್ತಾರೆ. ನಾನು ಈಗ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಬಂದು ನಾನು ಅದು ಮನೆಗೆ ಕೂತ್ಕೊಳ್ಳಿಲ್ಲ, ಹೆಂಗಾರೆ ಮಾಡಿ ಮತ್ತೊಂದ್ಸರಿ ನಮಗೆ ಹಾರ್ಟ್ ಪ್ರಾಬ್ಲಮ್ ಬರಲೇಬೇಕು, ಬರ್ದೇ ಇರೋ ಥರ ಏನೋ ಮಾಡಬೇಕಿಲ್ಲ ಅಂದ್ಬಿಟ್ಟು ಈ ಒಂದು ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ಗಳಲ್ಲಿ ಮತ್ತು ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಯಾವ ರೀತಿ ಹಾರ್ಟ್ ಪ್ರಾಬ್ಲಮ್ ಅನ್ನ ನಿವಾರಿಸ್ಕೋಬೇಕು ಅಂದ್ಬಿಟ್ಟು. ಅಲ್ಲಿ ಆಯುರ್ವೇದಿಕ್ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಬೇರೆ ಏನಿದೆ ಆಪ್ಷನ್ ಇರಲಿಲ್ಲ. ಈ ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ಒಂದು ಆಪ್ಷನ್ ಇದೆ, ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದಕ್ಕೆ ನಿಂಬೆ ನಿಂತ್ಕೊಂಡು ಅದಕ್ಕೆ ಒಂದು ಇದು ಬರ್ತದೆ, ಆಪಲ್ ಸಿಡರ್ ಅಂತ ಬರ್ತದೆ, ಆಪಲ್ ಸಿಡರ್ ವೆನಿಗರ್ ಅಂತ ಬರ್ತದೆ. ಅದು 3 ಮಿಕ್ಸ್ ಮಾಡ್ಕೊಂಡು ಅದನ್ನ ಡೈಲಿಲಿ ಒಂದೊಂದು ಲೋಟ ಕುಡಿದ್ರೆ ಆ ಬ್ಲ್ಯಾಕ್ ಆಗಿರೋದಕ್ಕೆ ಅವಕಾಶ ಮಾಡಿಕೊಡಲ್ಲ, ಅದು ಫ್ಯಾಟ್ ಇರೋದಕ್ಕೆ ಕರಗುತ್ತೆ ಅಂತ ಅಂದ್ಬಿಟ್ಟು ಇತ್ತು. ನಾನು ಹೋಗ್ಬಿಟ್ಟು ಒಂದು 1 kg ಶುಂಠಿ, 1 kg ಬೆಳ್ಳುಳ್ಳಿ, ಒಂದು 25-30 ನಿಂಬೆಹಣ್ಣು ತಗೊಂಡು, ಮತ್ತು ಆಪಲ್ ಸಿಡರ್ ವೆನಿಗರ್ 500 ರೂಪಾಯಿ ಆಗುತ್ತೆ ಒಂದು ಬಾಟ್ಲು ತೊಗೊಂಡು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು, ಆಮೇಲೆ ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡು ಅದಕ್ಕೆ ಅದು ಪೇಸ್ಟ್ ಥರ ಮಾಡಿಕೊಂಡೆ. ಅದಕ್ಕೆ
ಆಪಲ್ ಶೀಡರ್ ಗನ್ನಿಗಾರ್ ಜೊತೆ ಕುಡಿಬೇಕಾದ್ರೆ ಆಪಲ್ ಶೀಡರ್ ಗನ್ನಿಗಾರ್ ಜೊತೆಗೆ ಮಾಡ್ಕೊಂಡು ಸೇರ್ಬೇಕು. ಒಂದು ಲೋಟಕ್ಕೆ ಒಂದು 1/4 ಸ್ಪೂನು 3/4 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಅದಕ್ಕೆ 1-2 ಸ್ಪೂನು ಆಪಲ್ ಶೀಡರ್ ಗನ್ನಿಗಾರ್ ಹಾಕೊಂಡು ಬಿಸಿ ಮಾಡ್ಕೊಂಡು 1 ಲೋಟ ಮಾಡ್ಕೊಂಡು ಒಂದು ಸ್ಪೂನ್ ಹಾಕಿ 3/4 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ 1 ಲೋಟ ನೀರು ಹಾಕಿ ಕುದಿಸಿ ಒಂದು ಸ್ವಲ್ಪ ರುಚಿಗೆ ತಕ್ಕಟ್ಟು ಉಪ್ಪು, ತುಂಬ ಹೋಗಿರ್ತದೆ, ಸ್ವಲ್ಪ ರುಚಿಗೆ ತಕ್ಕಟ್ಟು ಉಪ್ಪು ಹಾಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಕುಡಿದಾಗ ನಿಮಗೆ ಹಾರ್ಟಲ್ಲಿ ಫ್ಯಾಟು ಬ್ಲಾಕ್ ಆಗದೆ ಇರೋ ಥರ ಅದು ತಡೆಯುತ್ತೆ. ಅದು ಒಂದೇ ಒಂದು ಉಪಾಯ ಇರೋದು, ಬೇರೆ ಉಪಾಯ ಯಾವುದೂ ಇಲ್ಲ. ಅದೇ ನಾನು ಡೈಲಿ ಮಾಡ್ಕೊಂಬತ್ತಾ ಇದ್ದೆ, ಏನೂ ತೊಂದರೆ ಇರಲ್ಲ ನನಗೆ. ಬಹಳ ಸಂತೋಷ. ಬಹಳನೇ ಸಂತೋಷ ಪಡ್ಬೇಕು. ಏನಂದ್ರೆ ನಿಮ್ಗೆ ಸಾಕಷ್ಟು ತೊಂದರೆಗಳಾದ್ರೂ ಸಹ ನೀವು ವೈದ್ಯರು ಹೇಳಿರೋದನ್ನು ಕೇಳಿದ್ರಿ, ಹಾಗೂ ಯೂಟ್ಯೂಬ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ನೋಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಚಿಕಿತ್ಸಾ ಕ್ರಮಗಳೇನಿದೆ ಅದೆಲ್ಲದನ್ನು ನೀವು ತಗೊಂಡು ಬಂದಿದ್ದೀರಾ. ಪ್ರತಿನಿತ್ಯ ಬೆಳಗ್ಗೆಯಿಂದ ರಾತ್ರಿವರೆಗೂ ಇವತ್ತಿನ ದಿವಸ ನೀವು ಇಷ್ಟೊಂದು ಲವಲವಿಕೆಗೆ ಓಡಾಡ್ಕೊಂಡಿದ್ದೀರಾ, ವಾಕಿಂಗ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಒಂದು ಲವಲವಿಕೆಗೆ ನಿಮ್ಮ ಆಹಾರದ ಕ್ರಮಗಳೇನೋ, ನಿಮ್ಮ ಜೀವನದ ಕ್ರಮಗಳೇನೋ, ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಾ, ಎಕ್ಸರ್ಸೈಸ್ ಏನಾದ್ರು ಮಾಡ್ತೀರಾ, ಪ್ರಾಣಾಯಾಮ ಮಾಡ್ತೀರಾ, ಯೋಗಾಸನ ಮಾಡ್ತೀರಾ, ಜಮ್ನೇಶಮ್ ಏನಾದ್ರು ಮಾಡ್ತಾ ಇದ್ದೀರಾ, ಇದ್ರ ಜೊತೆಲಿ ಏನು ಆಹಾರವನ್ನ ಸೇವನೆ ಮಾಡ್ತಿದ್ದೀರಾ, ಎಷ್ಟು ಗಂಟೆ ನಿದ್ದೆ ಮಾಡ್ತಿದ್ದೀರಾ, ಇದ್ರದ್ದೆಲ್ಲ ಮಾಹಿತಿನ ನಮ್ಮ ಪ್ರೇಕ್ಷಕ ವರ್ಗಕ್ಕೆ ದಯಮಾಡಿ ಮಾರ್ಗದರ್ಶನ ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಖಂಡಿತವಾಗಿ ತಿಳ್ಕೊಡ್ತೀನಿ. ಯಾಕಂದ್ರೆ ನಾನು ಜೀವನದಲ್ಲಿ ಹಾರ್ಟ್ ಪ್ರಾಬ್ಲಮ್ ಅನ್ನ ಗೆದ್ದವ್ ನಾನು. ಕೆಲವರು ಹಾರ್ಟ್ ತೊಂದರೆ ಆಗ್ಬಿಟ್ರೆ ಪ್ರಪಂಚ ತಲೆ ಮೇಲೆ ಮುಳು ಹೋಗಿದ್ದೇನಪ್ಪ, ನನ್ನ ಜೀವನ ಆಗೋಯ್ತಿನ್ನ ಅಂದ್ಬಿಟ್ಟು ಕೆಲವು ತಪ್ಪು ಭಾವನೆ ಎದ್ಕೊಂಡಿರ್ತಾರೆ. ಆದರೆ ಹಾರ್ಟ್ ಅಟ್ಯಾಕ್ ಆದ್ರೂ ಕೂಡ ಟೆಂಟ್ ಹಾಕಿಸ್ಕೊಂಡು ಅಂಜೋಗ್ರಾಮ್ ಮಾಡಿಸ್ಕೊಂಡು ಆಂಜಿಯೋಪ್ಲಾಸ್ಟಿ ಮಾಡ್ಕೊಂಡು ಮಾಮೂಲಾಗಿ ಜೀವನ ಮಾಡ್ಬೋದು ಅಂತ ಹೇಳಕ್ಕೆ ನಾನೇ ಕೂಡ ಉದಾಹರಣೆ ಆಗಿದ್ದೀನಿ. ಅದಕ್ಕೋಸ್ಕರವಾಗಿ ಮೊದಲು ಜಿಮ್ಗೆ ಹೋಗ್ತಾ ಇದೆ ಅಂತ ಹೇಳಿದೆ. ಆಮೇಲೆ ಹಾರ್ಟ್ ಆಂಜಿಯೋಪ್ಲಾಸ್ಟಿ ಮಾಡಾದ್ಮೇಲೆ 3 ತಿಂಗಳು ಡಾಕ್ಟರ್ ಹೇಳ್ದಂಗೆ ರೆಸ್ಟ್ ಮಾಡ್ಕೊಂಡಿದ್ದು. ಆಮೇಲೆ ಫಸ್ಟ್ ಅವ್ರು ಹೇಳಿದ್ರು ವಾಕಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಕನಿಷ್ಠ 3-4 ಕಿಲೋಮೀಟರ್ ವಾಕಿಂಗ್ ಮಾಡಬೇಕು. ಮಾಡೋದ್ರಿಂದ ಹಾರ್ಟ್ಗೆ ಚೆನ್ನಾಗಿ ಬಲ ಬರುತ್ತೆ ಅಂತ ಹೇಳ್ತಾರೆ ಅವ್ರು. ಹಾರ್ಟ್ ವೀಕ್ ಆಗಿದ್ರೆ ತುಂಬ ಬಲ ಬರುತ್ತೆ, ವಾಕಿಂಗ್ ಮಾಡಬೇಕು ಚೆನ್ನಾಗಿ ಅಂತ ಹೇಳಿದೆ. ವಾಕಿಂಗ್ ಮಾಡ್ತಾ ಇದ್ದೆ ನಾನು. ಆಮೇಲೆ ಇದರಲ್ಲಿ ಅಂಥದ್ದು ಕಿತ್ತಳ್ಳಿ ಕೆರೆಯಲ್ಲಿ ಹೋಗ್ಬಿಟ್ಟು 1 ರೌಂಡ್ ವಾಕಿಂಗ್ ಮಾಡ್ತಾ ಇದ್ದೆ ನಾನು. ಆಮೇಲೆ ಜಿಮ್ ಮಾಡ್ತಾ ಇರ್ಬೇಕಾದ್ರೆ ಎಕ್ಸರ್ಸೈಸ್ ಡಂಬಲ್ ತಗೊಂಡು ಮತ್ತು ಬೆಂಚ್ ಪ್ರೆಸ್ ತಗೊಂಡು ಅದು ಹಗ್ಗ ಎಕ್ಸರ್ಸೈಸ್ ಮಾಡೋದು ಎಲ್ಲ ಮಾಡ್ತಾ ಇದ್ದೆ. ಲೈಟಾಗಿ ಶುರು ಮಾಡಿದೆ. ಆಮೇಲೆ ಮಾಮೂಲಾಗಿ ಒಂದು 5-5 ರೌಂಡು 6 ರೌಂಡು ಮಾಡ್ತಾ ಇದ್ದೆ. ಅಲ್ಲಿ ಯೋಗಾಸನ ಕೂಡ ಮಾಡ್ತಿದ್ದೆ ನಾನು ಮೊದಲು. ಫಸ್ಟು ಚಿಕ್ಕ ಒಂದು 25 ವರ್ಷಕ್ಕೆ ಯೋಗಾಸನ ಕೂಡ ಮಾಡ್ತಾ ಇದ್ದೆ. ಆಮೇಲೆ ಮನೆಯಲ್ಲಿ ಪ್ರಾಬ್ಲಮ್ ಬಂದ್ಬಿಟ್ಟು ಸರಿಯಾದ ಜಾಗ ಯೋಗಾಸನ ಮಾಡೋಕ್ಕಾಗಲ್ಲ, ನಿಲ್ಲಿಸ್ಬಿಟ್ಟಿದ್ದೆ. ಆಮೇಲೆ ಬರೀ ಸೂರ್ಯ ನಮಸ್ಕಾರ ಮಾಡ್ಕೊಂಬರ್ತಾ ಇದ್ದೆ. ಸೂರ್ಯ ನಮಸ್ಕಾರ ಎಲ್ಲ ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರ ಭಾಳ ಒಳ್ಳೆ ನಮಸ್ಕಾರ. ಅದು ಎಲ್ಲ ಅಂಗಗಳಿಗೂ ಒಂದು ಆರೋಗ್ಯ ಎಕ್ಸರ್ಸೈಸ್ ಮಾಡ್ತಕ್ಕಂಥ ಒಂದು ಯೋಗ. ಅದು ಸೂರ್ಯ ನಮಸ್ಕಾರ ಅದು ಮಾಡ್ತಾ ಇದ್ದೆ. ಅದು ಮಾಡ್ಕೊಂಡು ಬರ್ತಾ ಇದ್ದೆ. ಆಮೇಲೆ ನಾನು ಏನು ಇಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೋತಾ ಇದ್ದೆ. ಆಮೇಲೆ ಇದು ಆಪಲ್ ಶೀಡರ್ ಗನ್ನಿಗಾರ್ ತೊಗೋತಾ ಇದ್ದೆ. ಆರಾಮ ಆಯಿತು, ಏನು ಪ್ರಾಬ್ಲಮ್ಮೇ ಇಲ್ಲ. ಮಾಮೂಲಿಯಾಗಿ ಆರೋಗ್ಯವಾಗಿರ್ತಕ್ಕಂಥವ್ರು ಹೆಂಗಿರ್ತಾರೆ ಹಂಗಿದ್ದೆ ನಾನು ಅವಾಗ. ನಾನು ಸ್ವಲ್ಪ ಉಡಾಪಿ ಮಾಡ್ಕೊಂಡು ಉಡಾಪಿ ಮಾಡ್ಕೊಂಬಿಟ್ಟು ಆಪಲ್ ಶೀಡರ್ ಗನ್ನಿಗಾರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಿನ್ನೋದನ್ನ ಬಿಟ್ಬಿಟ್ಟೆ. ಎಲ್ಲ ಚೆನ್ನಾಗಾಗಿದ್ದಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟೆ ನಾನು. ಆಮೇಲೆ ಅವರು ಮಾತ್ರೆಗಳು ಕೊಟ್ಟಿದ್ರು. ಮಾತ್ರೆಗಳು BP ಶುಗರ್ ಮಾತ್ರೆಗಳು ಅವ್ರೇನು ಆಸ್ಪತ್ರೆಯಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ರು ಹಾರ್ಟ್ ಸಂಬಂಧಪಟ್ಟ ಮಾತ್ರೆಗಳು ಎಲ್ಲ ತೊಗೋತಾ ಇದ್ದೆ. ನಾನು ಮಾಮೂಲಿ ಕುಚ್ಚನಹಳ್ಳಿ ಕೆರೆಯಲ್ಲಿ ವಾಕಿಂಗ್ ಮಾಡ್ತಾ ಇದ್ದೆ. ಆಮೇಲೆ ಮನೆಯಿಂದ ಮೈಸೂರು ಮನೆ ಸುತ್ತ 1 ರೌಂಡ್ ಬಂದು ದೊಡ್ಡಕೆರೆ ಕಡೆಯಿಂದ ಮಾರಿಗುಡಿ ಕಡೆಯಿಂದ ಬಂದು 1 ರೌಂಡ್ ವಾಕಿಂಗ್ ಹೋಗ್ತಾ ಇದ್ದೆ. ಆಮೇಲೆ ಸ್ವಲ್ಪ ದಿವಸ 1-2 ದಿನ ಹಾರ್ಟಲ್ಲಿ ಇನ್ನೂ ಸ್ವಲ್ಪ ಹಿಡ್ದಂಗೆ ಆಗೋದು ಮಾಡೋದು ಎಲ್ಲ ಆಗ್ತಿತ್ತು. ಏನು ಹಿಂಗೆ ಆಗ್ತಿದ್ದಲ್ಲ ಅಂದ್ಬಿಟ್ಟು ಸ್ವಲ್ಪ ಅನುಮಾನವಾಗಿದ್ದೆ. ಆಮೇಲೆ ಒಂದಿನ ಹಿಂಗೆ ವಾಕ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಹಳ್ಳದ ಪಿಚ್ ಅಂತ ಇದೆ, ಬಾರಂಗುಡಿ ಪಕ್ಕದ ಹಳ್ಳದ ಪಿಚ್ ಅಂತ, ಅಲ್ಲಿ ಸ್ವಲ್ಪ ಯೂರಿನ್ ಮಾಡ್ಬೇಕಾಗಿ ಬಂದಾಗ ನನಗೆ ತಲೆ ತಿರುಗಿ ಬಂದ್ಬಿಡ್ತು. ತಲೆ ತಿರುಗಿ ಬಂದು ಬಿದ್ದೋಗ್ಬಿಟ್ಟೆ ಅಲ್ಲೇನೆ. ಆಮೇಲೆ ಇಮಿಡಿಯೇಟಾಗಿ ಅಲ್ಲಿಂದನೇ ಸಂತೋಷ್ ಡಾಕ್ಟರ್ ಅಂತ ಇದ್ದಾರೆ, ನಮಗೆ ಭಾಳ ಫ್ಯಾಮಿಲಿ ಡಾಕ್ಟರ್ ಅವರು. ಹಂಗೆ ಹಾರ್ಟ್ಗೆ ಸಂಬಂಧಪಟ್ಟಂಗೆ ಅವರೇನೆ ಎಲ್ಲ ಗೈಡೆನ್ಸ್ ಎಲ್ಲ ಕೊಡೋದು. ಅವ್ರ ಫೋನ್ ನಂಬರ್ ತಗೊಂಡಿದ್ದೆ. ಇಮಿಡಿಯೇಟಾಗಿ ಫೋನ್ ಮಾಡಿದೆ, ಸರ್ ಹಿಂಗೆ ಆಗ್ಬಿಡ್ತು, ತಲೆ ತಿರುಗಿ ಬಿದ್ದೋಗ್ಬಿಟ್ಟಿದೆ, ಇಲ್ಲಿ ಹಾರ್ಟ್ ಸ್ವಲ್ಪ ಇಂಟಂಗ್ ಆಗ್ತಾ ಇದೆ ತುಂಬ ಅಂತ ಹೇಳಿದೆ. ಇಮಿಡಿಯೇಟಾಗಿ ಆಸ್ಪತ್ರೆಗೆ ಬಂದ್ಬಿಡಿ ಅಂತಂದ್ರೆ 10 ಗಂಟೆಗೆ ಆಸ್ಪತ್ರೆಗೆ ಹೋದೆ. ಚೀಟಿ ಗೀಟಿಯಲ್ಲಿ ಮಾಡಿಸಿ ಅವರು ಇಂಥದ್ದು
ಆಂಜಿಯೋಗ್ರಾ ECG ಮಾಡಿಸ್ಬಿಡಿ, ECG ಮಾಡಿ ಎಕೋ ಮಾಡಿಸಿ, ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ 3 ಬರ್ಕೊಟ್ರು. ಎಲ್ಲ ಮಾಡಿ ತೋರಿಸಿ ECG ನೋಡ್ಬಿಟ್ಟು ಒಂದು ಅಡ್ಮಿಟ್ ಆಗ್ಬಿಡಿ ಆಸ್ಪತ್ರೆಗೆ ನೀವು ಅಂದ್ಬಿಟ್ಟು ಒಂದು 2 ವರ್ಷದಿಂದ ಹಂಗಾಯ್ತು ಅವನಿಗೆ. ಆಯಿತು ಅಂತ ಅಡ್ಮಿಟ್ ಆದಾಗ ಇನ್ನೊಂದು ಕಡೆ ಬ್ಲಾಕ್ ಆಗಿದೆ, ನಿಮಗೆ ಸ್ಟೆಂಟ್ ಹಾಕಬೇಕು ನಿಮಗೆ ಅಂದರು. ಆಯ್ತು ಸ್ಟೆಂಟ್ ಹಾಕಿ ಅಂತ ಹೇಳಿದೆ. ಆಮೇಲೆ ಕ್ಯಾತ್ಲಾಬರ್ ಕರ್ಕೊಂಡು ಹೋಗೋ ಮಳಸಿರಂಗು ಎಲ್ಲ ಮಾಡಿ ಅಲ್ಲೇ ಅವತ್ತು ಆಂಜಿಯೋಗ್ರಾಮ್ ಮಾಡಿದೆ ಸರ್, ಹಿಂಗೆ ಆಗ್ಬಿಡಿ ನಿಮಗೆ ಮತ್ತೊಂದು ಕಡೆ ಸ್ಟೆಂಟ್ ಹಾಕಬೇಕು ಅಂತ. ಸ್ಟೆಂಟ್ ಹಾಕೋಕ್ಕೆ ಇಲ್ಲಿ ರಕ್ತನಾಳ ಕಟ್ ಮಾಡ್ಬಿಟ್ಟು ಅಲ್ಲಿಂದ ತಂತಿ ಹಾಕಿದ್ರು. ಇದು ಸ್ಟೆಂಟ್ ಹಾಕೋದಕ್ಕೆ ಸ್ಟೆಂಟ್ ತೂರಿಸೋದು ಅಲ್ಲಿ ಹಳೆ ಸ್ಟೆಂಟ್ ಎರಡಿತ್ತಲ್ಲ, ಅದು ನಾಳೆಯಿಂದ ಮುಂದಕ್ಕೆ ಹೋಗೋಕ್ಕೆ ಅವಕಾಶ ಕೊಡಲಿಲ್ಲ. ಅದು ಸ್ಟೆಂಟ್ ಅಲ್ಲಿಂದ ತೂರ್ಕೊಂಡು ಹೋಗೋಕ್ಕಾಗಿಲ್ಲ. ನೋಡಿ ಹಿಂಗೆ ಆಗ್ಬಿಟ್ಟಿದೆ ನಿಮಗೆ, ಹಳೆ ಸ್ಟೆಂಟ್ ತಡಿತಾ ಇದೆ ನಿಮಗೆ, ಮತ್ತೆ ಸ್ಟೆಂಟ್ ಹಾಕೋಕ್ಕಾಗಲ್ಲ ನಿಮಗೆ ಅಂದ್ಬಿಟ್ಟು ನಿಮಗೆ ಆಂಜಿಯೋಪ್ಲಾಸ್ಟಿ ಮಾಡ್ಕೊಡ್ತೀನಿ. ನಿಮಗೆ ಆಂಜಿಯೋಪ್ಲಾಸ್ಟಿ ಮಾಡಿಕೊಟ್ರೆ ನಿಮಗೆ ರಕ್ತನಾಳ ಎಲ್ಲಿ ಬ್ಲಾಕ್ ಅಲ್ಲಿ ಬ್ಲಾಸ್ಟ್ ಮಾಡಿಬಿಟ್ಟು ಮತ್ತೆ 5 ಫ್ಯಾಟನ್ನು ಕ್ಲಿಯರ್ ಮಾಡ್ಕೊಡ್ತೀವಿ. ಆಮೇಲೆ ಇನ್ನೂ ನಾವೇನು ಮಾತ್ರೆ ಕೊಡ್ತೀವಿ ರೆಗ್ಯುಲರ್ ಆಗಿ ಮಾತ್ರೆಗಳು ತೊಗೊಳ್ಬೇಕು ನೀವು ಅಂತ ಅಲ್ಲಿ ಹೇಳಿದ್ರು. ಆಯ್ತು ಅಂತ ಹೇಳ್ಬಿಟ್ಟು ಆಂಜಿಯೋಪ್ಲಾಸ್ಟ್ ಮಾಡಿಕೊಟ್ರು. ಮನೆಗೆ ಬಂದು ಮೊದಲು ಅಷ್ಟು ಅಂದರೆ ಆಂಜಿಯೋಪ್ಲಾಸ್ಟ್ ಮಾಡಿ ಟೆಂಟ್ ಹಾಕಿದ್ರೆ ಅದು ಒಳ್ಳೇದು, ಆರಾಮಾಗಿರೋದು. ಈಗ ಹಂಗೇನಪ್ಪ ಉಂಟು, ಅವ್ನಿಗೆ ಅನುಮಾನ ಇತ್ತು, ಟೆಂಟ್ ಹಾಕಿಲ್ವಲ್ಲಪ್ಪ, ಮತ್ತೆ ಬ್ಲಾಕ್ ಆಗ್ಬಿಟ್ರೆ ಏನು ಮಾಡೋದು, ಮತ್ತೆ ಬ್ಲಾಕ್ ಹಾಕ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಮತ್ತೇ ಜಾಪಾ ಗನಿಗರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳಕ್ಕೆ ಮಾಡಿದೆ. ಅವ್ರು ಏನು ಮಾತ್ರೆಗಳು ಕೊಟ್ಟಿದ್ದಾರೆ ರೆಗ್ಯುಲರ್ ತೊಗೋತಾ ಇದ್ದೆ, ಒಂದು ಟೈಮಿಗೆ ಬಿಡದೆ ತೊಗೋತಾ ಇದ್ದೆ. ಊಟಕ್ಕಿಲ್ದೇ ಪರವಾಗಿಲ್ಲ, ಮಾತ್ರೆ ತಿನ್ನಲೇಬೇಕು. ನೀರು ಕುಡ್ದೇ ಪರವಾಗಿಲ್ಲ, ಮಾತ್ರೆ ತಿನ್ನಬೇಕು. ನಿದ್ದೆ ಮಾಡಿದ್ರೆ ಪರವಾಗಿಲ್ಲ, ಮಾತ್ರೆ ತಗೊಳ್ಳೇಬೇಕು. ತಗೊಂಡ್ರೆ ನಿಮ್ಮ ಹಾರ್ಟ್ ಏನು ಪ್ರಾಬ್ಲಮ್ ಇದೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಬಹಳ ಸಂತೋಷ. ನೀವೇನ್ ಹೇಳ್ತಿದ್ದೀರಾ ಇದೆಲ್ಲ ಸಂತೋಷ ಪಡ್ಬೇಕಾಗಿರ್ತಕ್ಕಂಥ ವಿಚಾರಗಳೇನೆ. ಮೊದಲನೇದು ಏನು ಅಂತಂದ್ರೆ ವೈದ್ಯರುಗಳು ಏನ್ ಸಲಹೆ ಕೊಡ್ತಾರೆ ಅದರ ಪ್ರಕಾರ ಮಾತ್ರೆಗಳನ್ನ ತಗೋಬೇಕು. ಆಮೇಲೆ ಸ್ಟೆಂಟ್ ಹಾಕಿ ಅಂತಂದ್ರೆ ಸ್ಟೆಂಟ್ ಅನ್ನ ಹಾಕಿಸ್ಕೋಬೇಕು. ಆಂಜಿಯೋಪ್ಲಾಸ್ಟ್ ಮಾಡ್ಬೇಕು ಅಂದ್ರೆ ಆಂಜಿಯೋಪ್ಲಾಸ್ಟ್ ಅನ್ನ ಮಾಡಿಸ್ಕೋಬೇಕು. ಆಂಜಿಯೋಗ್ರಾಮ್ ಮಾಡ್ಬೇಕು ಅಂದ್ರೆ ಆಂಜಿಯೋಗ್ರಾಮ್ ಅನ್ನ ಮಾಡ್ಬೇಕು. BP ಶುಗರ್ ಏನಾದ್ರು ಇದ್ರೆ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಇದ್ರ ಜೊತೆಯಲ್ಲಿ ವೈದ್ಯರು ಏನೊಂದು ಆಹಾರ ಕ್ರಮವನ್ನ ಹೇಳಿರ್ತಾರೆ, ಆಹಾರ ಕ್ರಮಗಳನ್ನೇ ನಾವು ಪಾಲಿಸ್ಬೇಕು. ಆಮೇಲೆ ನಿಯಮಿತವಾಗಿರ್ತಕ್ಕಂಥ ಯೋಗಾಭ್ಯಾಸ, ನಿಯಮಿತವಾಗಿರ್ತಕ್ಕಂಥ ವ್ಯಾಯಾಮ, ತುಂಬಾ ಸರಳವಾಗಿರ್ತಕ್ಕಂಥ ಜಮ್ನೇಶ್ಯಮು, ಇದೆಲ್ಲದನ್ನು ಮಾಡ್ಕೊಂಡು ನಮ್ಮ ಜೀವನ ಕ್ರಮದಲ್ಲಿ ಈ ಎದೆ ಅಂತ ಇದೆಯಲ್ಲ, ಹಾರ್ಟ್ ಹೃದಯ ಅಂತ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಗಮನನ ಒಬ್ರು ಮೇಷ್ಟ್ರ ತರ ನಾವ್ ಇಟ್ಟಿರ್ಬೇಕು. ಒಬ್ಬ ವಿದ್ಯಾರ್ಥಿ ಮೇಲಕ್ಕೆ ಬರ್ಬೇಕಾದ್ರೆ ಮೇಷ್ಟ್ರು ಅವ್ರನ್ನ ಪರಿಪೂರ್ಣ ಪ್ರಮಾಣದಲ್ಲಿ ಅಳೆದಿರ್ತಾರೆ. ಅದೇ ತರ ನೀವೇನ್ ಮಾಡಿದೀರಾ ಅಂತಂದ್ರೆ ನಿಮ್ಮ ಹೃದಯ ಹೇಗಿದೆ, ಆ ಹೃದಯಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಕ್ರಮಗಳೇನು, ಅದನ್ನ ಹೇಗೆ ಜೋಪಾನವಾಗಿ ಕಾಪಾಡ್ಕೊಳ್ಬೇಕು, ಅದೆಲ್ಲದನ್ನು ಮಾಡ್ಕೊಂಡು ಇವತ್ತಿನ ದಿವಸ ನೀವು ಕಾಯಕ ಯೋಗಿನೂ ಸಹ ಆಗಿದ್ದೀರಾ. ಕಾಯಕ ಯೋಗಿ ಆಗಿದ್ದೀರಾ ಅಂದ್ರೆ ನೀವು ಸುಮ್ಮನೆ ಕೂತ್ಕೊಳ್ಳಲ್ಲ, ಕರೆಕ್ಟ್ ಟೈಮ್ಗೆ ಹೇಳ್ತೀರಾ, ಕರೆಕ್ಟ್ ಟೈಮ್ಗೆ ಮಲ್ಕೊಳ್ತೀರಾ, ಕರೆಕ್ಟ್ ಟೈಮ್ಗೆ ಜಮ್ನೇಶಮ್ ಮಾಡ್ತೀರಾ, ಕರೆಕ್ಟ್ ಟೈಮ್ಗೆ ವಾಕಿಂಗ್ ಮಾಡ್ತೀರಾ. ಇದ್ರ ಜೊತೆಯಲ್ಲಿ ಬೇರೆಯವ್ರಿಗೆ ಹೊರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡ್ಕೊಂಡು ಒಂದು ಕ್ಯಾಮ್ರಾ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಎಲ್ಲೆಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗುತ್ತೆ ಎಲ್ಲಾ ಜಾಗಗಳಿಗೂ ನೀವು ಹೋಗ್ತಾ ಇದ್ದೀರಾ. ನಿಮ್ಮ ಲವಲವಿಕೆ ಏನ್ ತೋರಿಸುತ್ತೆ ಅಂದ್ರೆ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಲಿ, ಎಂಜಿಯೋಪ್ಲಾಸ್ಟ್ ಆಗಿರ್ಲಿ, ತಪ್ಪರೆ ಎಂಜಿಯೋಗ್ರಾಮ್ ಆಗಿರ್ಲಿ, ತಪ್ಪರೆ ಬೈಪಾಸ್ ಸರ್ಜರಿ ಆಗಿರ್ಲಿ, ಅಂತವ್ರು ಅದಕ್ಕೇನೂ ದುಃಖ ಪಡ್ತಕ್ಕಂಥದ್ದು, ಬೇಜಾರು ಮಾಡ್ಕೋ ಅವಶ್ಯಕತೆ ಇಲ್ಲ. ಇದೊಂದು ಸಹಜ ಕಾಯಿಲೆ ಅಂತ ನೀವು ಹೇಳ್ತಾ ಇದ್ದೀರಾ. ಅತ್ಯಂತ ಸಹಜವಾಗಿರ್ತಕ್ಕಂಥದ್ದು, ಗೆಲ್ಬಹುದು. ಆಮೇಲೆ ಆಂಜಿಯೋಪ್ಲಾಸ್ಟ್ ಆಗಿರ್ತಕ್ಕಂಥವ್ರು, ಆಂಜಿಯೋಗ್ರಾಮ್ ಆಗಿರ್ತಕ್ಕಂಥವ್ರು, ಹೃದಯ ಸಂಬಂಧಿ ಕಾಯಿಲೆ ಇರ್ತಕ್ಕಂಥವ್ರು ವೈದ್ಯರ ಸಲಹೆಯನ್ನ ತಗೊಂಡ್ರೆ 25 ವರ್ಷ 30 ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಇವರು ಬಹಳ ಜನ ನಾವು ನೋಡಿದೀವಿ, ನೀವು ನೋಡಿದೀರಾ ಅಂತ ಭಾವಿಸ್ತೀವಿ. ಬಹುಶಃ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಾನೆ ನಾವು ಇದನ್ನ ಹೇಳ್ಬೇಕು. ಹೃದಯವನ್ನ ಗೆದ್ದಿರ್ತಕ್ಕಂಥ ಮೇಷ್ಟ್ರು ಅಂದ್ರೆ ವಿದ್ಯಾರ್ಥಿಗೆ ಹೇಗೆ ಒಬ್ಬ ಮೇಷ್ಟ್ರು ಹಿತವಾಗಿರ್ತಕ್ಕಂಥ ಬೋಧನೆಯನ್ನು ಹೇಳ್ತಾನೆ, ಹಾಗೇನೆ ಹೃದಯಕ್ಕೆ ಸಂಬಂಧಪಟ್ಟ ರೀತಿ ನಮ್ಮ ಆದಿತ್ಯ ಲೋಕೇಶ್ ಅವರು ಪರಿಪೂರ್ಣವಾಗಿರ್ತಕ್ಕಂಥ ಏನು ಒಂದು ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡ್ಬೋದು ಅಥವಾ ಒಂದು ಅನ್ವೇಷಣೆನ ಮಾಡಿದ್ದಾರೆ. ಅವರ ಜೀವನಾನುಭವನೇ ಅವರಿಗೆ ಒಂದು ಮಾದರಿ ಆಗಿದೆ. ಅದೇ ತರ ಯಾರಿಗೇ ಇರ್ಲಿ, BP ಇರ್ಲಿ, ಶುಗರ್ ಇರ್ಲಿ, ಹೃದಯ ಸಂಬಂಧಿ ಕಾಯಿಲೆ ಇರ್ಲಿ, ಅವರೇನು ಯೋಚನೆ ಮಾಡೋ ಅಗತ್ಯತೆ ಇಲ್ಲ. ಸೂಕ್ತವಾಗಿರ್ತಕ್ಕಂಥ ಸಮಯಕ್ಕೆ ಸೂಕ್ತವಾಗಿರ್ತಕ್ಕಂಥ ವೈದ್ಯರಿಗೆ ತೋರಿಸಿ ಹೇಗಿರ್ಬೋದು ಅತ್ಯಂತ ಸಂತೋಷವಾಗಿ, ಸಂತೃಪ್ತಿಯಿಂದ, ಸಂಭ್ರಮದಿಂದ, ಆರೋಗ್ಯ ಭಾಗ್ಯಶಾಲಿಗಳಾಗಿ ಇರ್ಬೋದು. ಬಹಳ ಸುದೀರ್ಘ ಅವಧಿವರೆಗೂ ಜೀವನವನ್ನ ಅವ್ರು ಕಾಣ್ಬೋದು. ಹರಿ ಓಂ. ಆದಿತ್ಯ ಲೋಕೇಶ್ ಅವರೇ, ಇನ್ನೇನಾದ್ರು ಮಾತಾಡೋದಿದ್ರೆ ದಯವಿಟ್ಟು ಮಾತಾಡಿ. ಈಗ ನಮ್ಗೆ ಒಂದು ಸತ್ಯವನ್ನು ಕಂಡುಕೊಂಡಾರೆ ನಾನು ಇದರಲ್ಲಿ ಟ್ರೀಟ್ಮೆಂಟ್ ಸಂಬಂಧಪಟ್ಟಂಗೆ, ಏನು ಮೆಡಿಸಿನ್ ತಗೊಂಡ್ರೆ ಹಾರ್ಟಲ್ಲಿ ಫ್ಯಾಟು ಸೇರ್ಕೊಳ್ಳೋದಿಲ್ಲ, ಕೊಲೆಸ್ಟ್ರಾಲ್ ಸೇರ್ಕೊಳ್ಳೋದಿಲ್ಲ ಅಂದ್ಬಿಟ್ಟು ಒಂದು ವಿಚಾರ ಹೇಳ್ತೀನಿ ನಿಮಗೆ. ನಾನು ಬೆಂಗಳೂರಿಗೆ ಮದುವೆಗೆ ಹೋಗಿದ್ದಾಗ ನನ್ನ ಪಕ್ಕದಲ್ಲಿ ಯಾರೋ ಒಬ್ಬ ಫ್ರೆಂಡ್ ಕುಂತಿದ್ರು, ಅವರು ಹಾರ್ಟ್ ಅಟ್ಯಾಕ್ ಆಗಿದಂತೆ. ಅವರು ಸಾಮಾನ್ಯ ಜೀವನ ಭಾಳ ತುಂಬ ಸಿಂಪಲ್ ಆಗಿ ಸಾಮಾನ್ಯ ಜೀವನ ಮಾಡ್ತಾರಂತೆ, ಎಲ್ಲಿ ಓಡಾಡೋದಿರುವಂತೆ ಮನೇಲೇ ಇರ್ತಾರಂತೆ ಅಂತ ಹೇಳಿದ್ರು. ನಾನು ಕೇಳಿದ್ರು, ನನಗೂ ಸರ್ ಹಿಂಗಾಗಿದೆ,
ಹಾರ್ಟ್ ಅಟ್ಯಾಕ್ ಆಗಿತ್ತು, ಇದೆಲ್ಲ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದೆ. ಹೌದಾ ಅಂತಂದ್ರು. ನೀವೇನು ವಾಕಿಂಗ್ ಗಿಂಕಿಂಗ್ ಮಾಡ್ತಾ ಇಲ್ವಾ? ಇಲ್ಲ, ಏನು ಮಾಡ್ತಾ ಇಲ್ಲ, ನಾನು ಮನೆ ಇದ್ದೀನಿ ಅಂತ ಅವ್ರು ಹೇಳೋದು. ಇಲ್ಲ ಸರ್, ನಾನು ಮೊದಲು ಎಲ್ಲ ಮಾಡ್ತಾ ಇದ್ದೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಆದಮೇಲೆ 3 ತಿಂಗಳಾದ್ಮೇಲೆ ಡಾಕ್ಟ್ರು ಎಲ್ಲ ಮಾಡ್ಬೋದು ಅಂತ ಹೇಳಿದ್ರು. ಸೈಕಲ್ ಹೊಡಿತೀನಿ, ಆಮೇಲೆ ಇದು ಸ್ಕೂಟ್ರ್ ಬಿಡ್ಕೊಳ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ, ಯೋಗ ಮಾಡ್ತೀನಿ, ಸೂರ್ಯ ನಮಸ್ಕಾರ ಮಾಡ್ತೀನಿ, ಡಂಬಲ್ಸ್ ಎಕ್ಸರ್ಸೈಸ್ ಮಾಡ್ತೀನಿ, ಬೆಂಚ್ ಎಕ್ಸರ್ಸೈಸ್ ಮಾಡ್ತೀನಿ. ಹೌದಾ, ಅಷ್ಟೊಂದೆಲ್ಲ ಮಾಡ್ತೀರಾ ನೀವು ಅಂತ. ಏನಿಲ್ಲ, ಏನೋ ಒಂದು ಸಣ್ಣ ಪುಟ್ಟ ಅಡಚಣೆ ಆಗಿರುತ್ತೆ, ಅದನ್ನ ನಿವಾರಿಸ್ಕೊಂಡು ಆಟ ಮಾಮೂಲಂಗೆ ಇರ್ತದೆ, ಮಾಟ ಏನಾಗಿರಕ್ಕಿಲ್ಲ, ಮಾಮೂಲಂಗೆ ಇರ್ತದೆ, ಯಥಾ ಪ್ರಕಾರ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದೆ. ಅವರು ಆಶ್ಚರ್ಯಪಟ್ಟರು. ಅದರಿಂದ ನಿಮ್ಮ ಆಟು ಹಂಗೆ ಇರ್ತದೆ, ಏನಾಗಿರೋದಿಲ್ಲ, ಫ್ಯಾಟ್ ಹೋಗ್ಬಿಟ್ಟು ಒಂದು ನಾಳದಲ್ಲಿ ಬ್ಲ್ಯಾಕ್ ಆಗಿರ್ತದೆ, ಅದನ್ನ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಅದು ಸಾಕು, ಇನ್ನೇನು ತೊಂದರೆ ಆಗೋದಿಲ್ಲ ನಿಮಗೆ ಅದು. ಆಮೇಲೆ ನೀವು ಎಲ್ಲ ದೈನಂದಿನ ಕೆಲಸ ಕಾರ್ಯಗಳು ಮಾಡ್ಬೋದು. ನಾನು ಒಂದು ಹೇಳಿದೆ ನಿಮಗೆ, ಯಾವುದೋ ಒಂದು ಮೆಡಿಸಿನ್ ತಗೋತೀನಿ ಅಂತ ಹೇಳಿದೆ. ನಮ್ಮ ಹೆಂಗಸರಿಗೆ ಸ್ವಲ್ಪ BP ಬಂದ್ಬಿಟ್ಟಿತ್ತು. ನಮ್ಗೆ ಹೆದರಿಕೆ ಆಗ್ಬಿಟ್ಟು ಜೈಜವ ಆಸ್ಪತ್ರೆ ತೋರಿಸ್ದಾಗ ಅವರು ಹಲವಾರು ಮಾತ್ರೆಗಳು ಬರ್ಕೊಟ್ಟು, ಮತ್ತೆ ಕೊಲೆಸ್ಟ್ರಾಲ್ ಕ್ಲಿಯರ್ ಆಗೋ ಮಾತ್ರೆ ಕೊಟ್ಟರು. ಒಂದು ಅಜ್ಟರ್ ಅಂದ್ಬಿಟ್ಟು ಒಂದು ಮಾತ್ರೆ ಬರ್ಕೊಟ್ರು, ಅಜ್ಟರ್ ಅಂತ, AZTOR ಅಜ್ಟರ್ ಅಂತ ಮಾತ್ರೆ ಕೊಟ್ಟರು. ಅದು ಕೊಲೆಸ್ಟ್ರಾಲ್ ಅನ್ನು ಕಮ್ಮಿ ಮಾಡುತ್ತಂತೆ ಇದೆ. ಆಮೇಲೆ ಅವ್ರಿಗೆ ಸ್ವಲ್ಪ ತಗೊಂಡು ಕೊಲೆಸ್ಟ್ರಾಲ್ ಏನಿಲ್ಲ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು, ನಾನೇನು ಮಾಡಿದೆ, ನನಗೆ ಕೊಲೆಸ್ಟ್ರಾಲ್ ಇದ್ರೆ ಮತ್ತೆ ಡಿಪಾಸಿಟ್ ಆಗಿಬಿಡುತ್ತೆ ಆಟಲ್ಲಿ ಹೋಗ್ಬಿಟ್ಟು ನಾನು ಅಂತ ಹೇಳ್ಬಿಟ್ಟು ನಾನು ಕೊಲೆಸ್ಟ್ರಾಲ್ ಮಾತ್ರೆ ಶುರು ಮಾಡಿದೆ. 10 ಮಾತ್ರೆ ನಾನು ಬೆಳಿಗ್ಗೆ 1 ಟೈಮ್ ಶುರು ಮಾಡಿದೆ. ಆ ಶುರು ಮಾಡಿದ್ಮೇಲೆ ನನಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಹಾರ್ಟಲ್ಲಿ ಕೊಲೆಸ್ಟ್ರಾಲ್ ಕೂಡ ಇಲ್ಲ. ಈಗ ನಾನು ಊಟಕ್ಕೆ ಅನ್ನ ಸಾಂಬಾರು ತಿನ್ಬೇಕಾದ್ರೆ ಅನ್ನಕ್ಕೆ ನಾನು ತುಪ್ಪ ಹಾಕೊಂಡು ತಿಂತೀನಿ, ಬೆಣ್ಣೆಕಾಯಿ ತುಪ್ಪ ಹಾಕೊಂಡು ತಿಂತೀನಿ. ಮತ್ತು ವಾರಕ್ಕೆ ಒಂದಿನ ಸಂಡೆ ಚಿಕನ್ ಸಾರು ಮಾಡ್ಕೊತೀನಿ, ಚಿಕನ್ ತಿಂತೀನಿ, ಇದೆಲ್ಲ ತಿಂತೀನಿ. ವಡೆ, ಉದ್ನೊಡೆ, ಎಣ್ಣೆ ಕರಿದ ಪದಾರ್ಥ ಎಲ್ಲ ತಿಂತೀನಿ. ಈಗ ಏನು ತೊಂದರೆ ಇಲ್ಲ. ನಾನು ಯಾವತ್ತು ಚಿಕನ್ ತಿಂದಿರ್ತೀನಿ, ಯಾವತ್ತು ಇದು ಊಟಕ್ಕೆ ತುಪ್ಪ ಹಾಕೊಂಡಿರ್ತೀನಿ, ಯಾವತ್ತು ವಡೆ ತಿಂದಿರ್ತೀನಿ. ಅವತ್ತು ಬೆಳಗ್ಗೆ ಒಂದು ಮಾತ್ರೆ, ರಾತ್ರಿ ಒಂದು ಮಾತ್ರೆ, 2 10 ಮಾತ್ರೆ ತಿಂದಾಗ ಏನು ಹೃದಯದಲ್ಲಿ ತೊಂದರೆ ಆಗ್ತಾ ಇರ್ತದೆ, ಹಿಂದಂಗೆ ಆಗ್ತಾ ಇರ್ತದೆ, ಅದು ಕಮ್ಮಿ ಒಂದು ದಿವಸದಲ್ಲೇ ಕಮ್ಮಿ ಆಗ್ಬಿಡುತ್ತೆ. ಕಮ್ಮಿ ಆಗ್ಬಿಟ್ಟು ಫ್ಯಾಟನ್ನು ಕಮ್ಮಿ ಮಾಡಿದಾಗ ನಿಮ್ಗೆ ಏನು ನಾಳಗಳು ಕ್ಲಿಯರ್ ಆಗಿರ್ತದೆ, ಏನು ತೊಂದರೆ ಇರೋದು. ಅದು ನನ್ನ ಹೃದಯಕ್ಕೆ, ನನ್ನ ಹಾರ್ಟ್ಗೆ, ನನ್ನ ದೇಹ ಪ್ರಕೃತಿ ಸರಿಯಾಗಿರ್ತಕ್ಕಂಥ ವಿಚಾರ ಹೇಳಿದ್ದೀನಿ. ನಿಮ್ಗೆ ಯಾರು ಈ ಥರ ತೊಂದರೆ ಇರೋರು ಮುಂದಕ್ಕೆ ಹಾರ್ಟ್ ಅಟ್ಯಾಕ್ ಆಗದೇ ಇರ್ತಾರೆ ನೋಡ್ಕೋಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣು ರಸ ಮತ್ತು ಆಪಲ್ ಸಿಡರ್ ವಿನೆಗರ್ ಡೈಲಿ 1 ಲೋಟ ತಗೊಂಡ್ರೆ ಎಲ್ಲರಿಗೂ ಆರೋಗ್ಯಕ್ಕೆ ಒಳ್ಳೆಯದು. BP ಶುಗರ್ದು ಕೂಡ BP ಕಮ್ಮಿ ಆಗುತ್ತೆ, ಶುಗರ್ದು ಕೂಡ ಕಮ್ಮಿ ಆಗುತ್ತೆ. ನಿಮ್ಮ ಇಮಿಡಿಯೇಟಾಗಿ ಶುಗರ್ ಕಂಟ್ರೋಲ್ ಬಂದ್ಬಿಡುತ್ತೆ. ಅದರಿಂದ ಮುಂದಕ್ಕೆ ಹಾರ್ಟ್ ಬ್ಲಾಕೇಜ್ ಕೂಡ ಆಗೋದಿಲ್ಲ. ಆಪಲ್ ಸಿಡರ್ ವಿನೆಗರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋದ್ರಿಂದ ಹೃದಯದಲ್ಲಿ ಕೊಲೆಸ್ಟ್ರಾಲ್ ಸೇರ್ಕೊಳ್ಳೋಕ್ಕೂ ಅನುಕೂಲ ಆಗಿದೆ. ಅದರಿಂದ ನನ್ನ ಅಡ್ವೈಸ್ ಏನಪ್ಪಾ ಅಂದರೆ, ಎಲ್ಲ ಜನಗಳು ಕೂಡ ಹಾರ್ಟ್ ಆಗಿರೋರು ಕೂಡ, ಹಾರ್ಟ್ ಅಟ್ಯಾಕ್ ಆಗಿರೋ ಕೂಡ, ಆಗದೇ ಇರೋ ಸಾಮಾನ್ಯ ಜನಗಳು ಕೂಡ ಆಪಲ್ ಸಿಡರ್ ವಿನೆಗರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣು ರಸ ಖಂಡಿತ ದೈನಂದಿನ ಒಂದು ಚಟುವಟಿಕೆ ಒಂದು ಭಾಗವಾಗಿರ್ಬೇಕಿದು. ಆದಾಗ ನೀವು ಆಸ್ಪತ್ರೆಗೆ ಹೋಗೋದು ತಪ್ಪುತ್ತೆ. ಆಮೇಲೆ ಕೊಲೆಸ್ಟ್ರಾಲ್ ಮಾತ್ರ ಆಗಾಗ ಕೊಲೆಸ್ಟ್ರಾಲ್ ಚೆಕಪ್ ಮಾಡಿಸ್ಲೇಬೇಕು. ನೀವು ಡಾಕ್ಟ್ರದ್ದು ಸಲಹೆ ಹೇಳ್ದೇನೆ ಕೊಲೆಸ್ಟ್ರಾಲ್ ಮಾತ್ರ ತೊಗೊಳಕ್ಕಾಗಲ್ಲ. ಕೆಲವು ಕೊಲೆಸ್ಟ್ರಾಲ್ ಒಳ್ಳೆ ಕೊಲೆಸ್ಟ್ರಾಲ್ ಇರ್ತದೆ, ಬಾಡಿ ಇರ್ತದೆ, ಅದು ಎಷ್ಟು ಪ್ರಮಾಣದಲ್ಲಿ ಅಷ್ಟು ಪ್ರಮಾಣದಲ್ಲಿ ಇರಬೇಕು. ಅದಕ್ಕಿಂತ ಕಮ್ಮಿ ಆದರೆ ಜಾಸ್ತಿ ಯಾರು ಕಟ್ಟಾರ ಕಾರಣದಿಂದ ಡಾಕ್ಟರ್ ಸಲಹೆ ತಗೊಂಡು ಒಂದು ಪೆಥಾಲಜಿ ಲ್ಯಾಬ್ಗೆ ಹೋಗ್ಬಿಟ್ಟು ಪೆಥಾಲಜಿ ಲ್ಯಾಬಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಟೆಸ್ಟ್ ಮಾಡ್ಕೊಂಬಂದು ನೀವು ಡೈಲಿ 1 ಮಾತ್ರೆ, 10 ಅಂತ ಒಂದು ಮಾತ್ರೆ ತೊಗೊಂಡ್ರೆ ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ, ನಿಮಗೆ ಹಾರ್ಟಲ್ಲೂ ಕೊಲೆಸ್ಟ್ರಾಲ್ ಇರೋದಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳೋದ್ರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಎಲ್ಲರೂ ಕೂಡ ಇದನ್ನ ಪಾಲನೆ ಮಾಡಿದ್ರೆ ಒಳ್ಳೇದು. ಜೀವನದ ಒಂದು ಅಂಗವಾಗಿರ್ಬೇಕು, ಒಂದು ಭಾಗ. ಬೆಳಿಗ್ಗೆ ಹೊತ್ತು ಯಾವ ರೀತಿ ನೀರು ಕುಡಿತೀರಾ ಖಾಲಿ ಹೊಟ್ಟೆಗೆ ಇದನ್ನು ತೊಗೊಂಡ್ರೆ, ಮಾತ್ರೆ ಊಟ ಮೇಲೆ ತೊಗೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೆಳಿಗ್ಗೆ ಜ್ಯೂಸನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತೊಗೋಬೇಕು. ತೊಗೊಂಡು ಚೆನ್ನಾಗಿ ನೀರು ಕೊಡಿದ್ರೆ ನಿಮಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. BP ಇದ್ರೆ ಕಮ್ಮಿ ಆಗುತ್ತೆ, ಶುಗರ್ ಇದ್ರೆ ಕಮ್ಮಿ ಆಗುತ್ತೆ, ಮತ್ತು ಕೊಲೆಸ್ಟ್ರಾಲ್ ಸೇರೋದಿಲ್ಲ. ಮತ್ತು BP ಮಾತ್ರ ಕಂಟಿನ್ಯೂಸ್ ರೆಗ್ಯುಲರ್ ತೊಗೋಬೇಕು. BP ಮಾತ್ರ ಶುಗರ್ ಮಾತ್ರ ಒಂದಿನ ಲೇಟ್ ಆಗಿಲ್ಲ. BP ಮಾತ್ರ ಒಂದಿನಾನು ಕೂಡ ನಿಲ್ಲಿಸ್ಬಿಟ್ರೆ ನಿಮಗೆ BP ಜಾಸ್ತಿ ಆದಾಗ ರಕ್ತ ನಿಮಗೆ ಬ್ರೈನ್ಗೆ ಏರ್ಬಿಟ್ಟು ಪ್ಯಾರಾಲಿಸಿಸ್ ಆಗೋ ಸಾಧ್ಯತೆ ಇರ್ತದೆ. ಆದ ಕಾರಣದಿಂದ BP ಇರೋರು ಯಾವುದೇ ಕಾರಣಕ್ಕೂ ಒಂದು ಟೈಮ್ ಕೂಡ BP ಮಾತ್ರ ನಿಲ್ಲಿಸಬಾರದು ಅಂತ ಹೇಳೋದಕ್ಕೆ ಇಷ್ಟ. ಬಹಳ ಸಂತೋಷ. ಹೃದಯವನ್ನ ಗೆದ್ದಿರ್ತಕ್ಕಂತಹ ಒಬ್ಬ ಮೇಷ್ಟ್ರು ನಮ್ಮ ಆದಿತ್ಯ ಲೋಕೇಶ್ ಅವರು ಅದರಿಂದ ಹೊರಕ್ಕೆ ಬಂದಿದ್ದಾರೆ. 2 ಸಲ ಹಾರ್ಟ್ ಅಟ್ಯಾಕ್ ಆಗಿದೆ, ಎಂಜಿಯೋಗ್ರಾಮ್ ಮಾಡಿಸಿದ್ದಾರೆ, ಎಂಜಿಯೋಪ್ಲಾಸ್ಟ್ ಮಾಡಿಸಿದ್ದಾರೆ, ಕರೆಕ್ಟ್ ಆಗಿ ಆಹಾರಗಳನ್ನ ತಗೊಳ್ತಾ ಇದ್ದಾರೆ, ಜಮ್ನೇಶಮನ್ನ ಮಾಡ್ತಾ ಇದ್ದಾರೆ, ಯೋಗವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಲಿ ವೃತ್ತಿಪರತೆ ಏನಿದೆ ಅದನ್ನು ಮಾಡ್ತಾ ಇದ್ದಾರೆ. ಸಂಸಾರ ಅಂತಕ್ಕಂಥದ್ರಲ್ಲಿ ಪರಿಪೂರ್ಣತೆನ ಸಹ ಹೊಂದಿದ್ದಾರೆ. ನಮ್ಗೆ ಏನೋ ಆಗಿದೆ, ನಾವೇನೋ ತುಂಬಾ ಕಾಯಿಲೆಗಳಿಂದ ಬಳಲ್ತೀವಿ ಅಂತ ಹೇಳ್ಬಿಟ್ಟು
ಯಾರು ಯೋಚಿಸ್ಬೇಕಾಗಿಲ್ಲ. ಎಲ್ಲಾ ಸಹಜವಾಗಿರ್ತಕ್ಕಂಥ ಕಾಯಿಲೆಗಳು. ಒಂದ್ ದಿವಸ ಹುಟ್ಟುತ್ತೇವೆ, ಒಂದ್ ದಿವಸ ಹೋಗ್ತೇವೆ. ಮಧ್ಯದಲ್ಲಿ ಅನೇಕ ಅಡಚಣೆಗಳು ಹೇಗೆ ಉಂಟಾಗುತ್ತೆ, ಹಾಗೆ ಶರೀರಕ್ಕೂ ಕೆಲವೊಂದು ಅಡಚಣೆಗಳು ಉಂಟಾಗುತ್ತೆ. ಅಡಚಣೆಗಳ ಕಡೆಗೆ ನಾವು ಗಮನವನ್ನ ಕೊಡ್ದೇನೆ ನಮ್ಮ ಕೆಲಸದ ಕಡೆಗೆ, ಕರ್ತವ್ಯದ ಕಡೆಗೆ, ಸಮಾಜಮುಖಿಯಾಗಿ ನಾವೇನ್ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಸಾಧಕರು, ಹೃದಯವನ್ನ ಗೆದ್ದಿರ್ತಕ್ಕಂಥ ಸಾಧಕರು ಯಾರೋ ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ನ ಸಂಸ್ಥಾಪಕರಾಗಿರ್ತಕ್ಕಂಥ ಲೋಕೇಶ್ ಅವರು. ಲೋಕೇಶ್ ಅವರೇ, ನಿಮ್ಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರ. ದಯಮಾಡಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಅನ್ನ ಪ್ರತಿಯೊಬ್ಬರು ವೀಕ್ಷಿಸಿ, ವಿಡಿಯೋ ಪೂರ್ತಿ ನೋಡಿ. ಹರಿ ಓಂ. ನಿಮ್ಮವನೇ ಆದ ಯೋಗ ಪ್ರಕಾಶ್. ನಮ್ಮ ಆದಿತ್ಯ ಲೋಕೇಶ್ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವಿಷಯಕ್ಕೆ ತುಂಬಾ ನಮಸ್ಕಾರಗಳು. ನಾನು ಇಲ್ಲಿ 1500 ವಿಡಿಯೋಗಳು ಮಾಡಿದ್ದೀನಿ. ಕವಿಗಳಿಗೆ ಸಾಹಿತಿಗಳು, ಸಂಸ್ಕೃತಿಯ ಸಮಾರಂಭ ಎಲ್ಲ ವಿಡಿಯೋಗಳು ಮಾಡಿದ್ದೀನಿ. ಮತ್ತು 10 ಶಾರ್ಟ್ ಮೂವಿ ಮಾಡಿದ್ದೀನಿ. ಬೆಳೆ ಪರಿಮಳಕೆಯಲ್ಲಿ ತ್ಯಾಗ, ತ್ರಿಕೋನ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ, ತಂದೆಗಾಗಿ, ತಾಯಿಗಾಗಿ 10 ಚಿತ್ರಗಳನ್ನು ಮಾಡಿದ್ದೀನಿ. ಯೂಟ್ಯೂಬ್ ಚಾನಲ್ ಇದೆ. ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕಾನ್ ಪ್ರೆಸ್ ಮಾಡಿದ್ರೆ ಎಲ್ಲ ವಿಡಿಯೋಗಳು ತಮಗೆ ತಲುಪುತ್ತೆ. ನಾನು ನೋಡಿ ಮನೆಯಲ್ಲಿ ಕೂತ್ಕೊಂಡು ಮನೆಯವರನ್ನೇ ಪಡಬೇಕು ಅಂತ ನಾನು ಮುಖ್ಯವಾಗಿ ನಮ್ಗೆ ಹೇಳ್ತೀನಿ. ನಾನು ಸಾಮಾನ್ಯವಾಗಿ ರಿಟೈರ್ಡ್ ಆದ್ಮೇಲೆ 2018 ರಿಟೈರ್ಡ್ ಆಯ್ತು. ನಾನು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಕುಮಾರ್ಸ್ಗೆ ಪ್ರಮೋಷನ್ ಹಾಕಿ ನಾನು STC ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಒಂದು ಮೀಡಿಯಾ ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕಾಗಿ ಒಂದು ಮೀಡಿಯಾನ ಕ್ಯಾಮ್ರಾ ತಗೊಂಡು, ಸ್ಟ್ಯಾಂಡ್ ತಗೊಂಡು, ಎಡಿಟಿಂಗ್ ಎಲ್ಲ ಕಲ್ತ್ಕೊಂಡು ಎಲ್ಲ ವಿಡಿಯೋಗಳನ್ನ ಮಾಡ್ತೀನಿ. ಆಕ್ಟಿವ್ ಆಗಿರ್ತೀನಿ. ಎಲ್ಲ ಸಮಾರಂಭಗಳಲ್ಲಿ ಹೋಗಿ ವಿಡಿಯೋಗಳು ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಶಾರ್ಟ್ ಮೂವೀಸ್ ಮಾಡ್ತೀನಿ. ಹಲವಾರು ಕಲಾವಿದರಿಗೆ, ನಾಟಕಕಾರರಿಗೆ, ಕಲಾವಿದರಿಗೆ ಎಲ್ಲರೂ ಕೂಡ ಇಂಟರ್ವ್ಯೂಗಳನ್ನು ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ದಯಮಾಡಿ ಯಾರ್ಯಾರು ಈ ಥರ ಹೊಸ ಒಂದು ಟ್ಯಾಲೆಂಟ್ ಇದ್ರೆ ನನ್ನ ಮೊಬೈಲ್ಗೆ ಕಾಲ್ ಮಾಡಿದಾಗ ಅವ್ರಿಗೆ ಏನು ಬೇಕೋ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀನಿ. ಅನುಕೂಲ ಅಂದರೆ ಒಂದು ವೇದಿಕೆ ಕೊಡ್ತೀನಿ. ನಮ್ಮ ಚಾನಲ್ನಲ್ಲಿ ಒಂದು ವೇದಿಕೆ ಮಾಡಿಕೊಡ್ತೀನಿ. ಅವ್ರ ಪ್ರತಿಭೆ ಇರುತ್ತೆ, ತೋರಿಸ್ಬೋದಾಗಿದೆ. ಮತ್ತು ನಾನು ಇಲ್ಲಿ ಆ ಸಾರ್ಟ್ ಬಗ್ಗೆ ಏನೇನೋ ವಿಚಾರಗಳು ಹೇಳಿದ್ದೀನಿ. ದಯಮಾಡಿ ಎಲ್ಲ ಫಾಲೋ ಮಾಡಿ. ಎಲ್ಲರೂ ಕೂಡ ಆರಾಮಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂದರೆ ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣು ರಸ ಮತ್ತು ಆ್ಯಪಲ್ ಸಿಡಾರ್ ವೆನಿಗು ಹಾಲು ಅರ್ಧ ಚಮಚ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಒಂದು ಲೋಟ ಮಾಡಿ ಡೈಲಿ ಕುಡಿಬೇಕು. ಪ್ರತಿಯೊಬ್ಬರು ಕುಡಿಬೇಕು. ಕುಡಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ. BP, ಶುಗರ್ ಇದು ಕೂಡ ಕಮ್ಮಿ ಆಗುತ್ತೆ. ಎಲ್ಲರಿಗೂ ಆರೋಗ್ಯದಿಂದಿರಿ. ದೇವರು ನಿಮ್ಗೆ ಏನು ಆಯುಷ್ ಕೊಟ್ಟಿದ್ದಾನೆ, ಸಂಪೂರ್ಣವಾಗಿ ದೇವರು ಕೊಟ್ಟಿರ್ತಕ್ಕಂಥ ಆಯುಷನ್ನ ಸಂಪೂರ್ಣವಾಗಿ ಮಾಡಬೇಕು. ಪ್ರಪಂಚಕ್ಕೆ ಬರೋದೇನಪ್ಪ, ಕಷ್ಟ ಸುಖ ಪಡೋದಕ್ಕೋಸ್ಕರವಾಗಿ ಕಷ್ಟ ಬರೋದಕ್ಕಾಗೋದಿಲ್ಲ. ಪ್ರಕೃತಿಗೆ ನೋಡಬೇಕು, ಒಳ್ಳೆಯ ನೋಟ, ಒಳ್ಳೆ ವಿಚಾರ, ವಿಚಾರಗಳನ್ನ ನೋಡಬೇಕು, ಒಳ್ಳೆ ಸಂಗೀತ ಕೇಳಬೇಕು, ಜೀವನವನ್ನು ಅನುಭವಿಸಬೇಕು ಅನ್ನೋದು ಮುಖ್ಯವಾಗಿರ್ತಕ್ಕಂಥ ಆದ ಕಾರಣದಿಂದ ಆರೋಗ್ಯವನ್ನು ಪಡ್ಕೊಂಡು ಜೀವನವನ್ನು ಅನುಭವಿಸಿ ಅಂತ ಇಷ್ಟಪಡ್ತೇನೆ. ಎಲ್ರಿಗೂ ಶುಭ ಆಗಲಿ. ನಮಸ್ಕಾರ. ಹರಿ ಓಂ.